ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಜಗಳವನ್ನು ಕುರಿತು ಮಾತಾಡ್ತಾರೆ. ಕ್ರೈಸ್ತರು ಜಗಳ ಮಾಡ್ಬೋದಾ ಮಾಡಬಾರ್ದು? ಜಗಳ ಯಾರು? ಅನ್ಯ ಜನರಿಲ್ಲ, ದೇವ ಜನರಿಲ್ಲ, ದೇವರಿಲ್ಲ, ಸೈತಾನಿಲ್ಲ. ಎಲ್ಲ ಟೋಟಲ್ ಡೀಟೇಲ್ ಆಗಿ ನೋಡೋಣ. ಪ್ರತಿಯೊಬ್ಬರು ಗಮನ ಬಿಟ್ಟು ಕೇಳಬೇಕು, ತಲೆ ಎತ್ತಿ ಕೇಳಬೇಕು. ವಾಕ್ಯಗಳು ಬರ್ತದೆ. ಫಸ್ಟ್ ಆದಿಕಾಂಡ 13:8, Genesis chapter 13:8. ಸಾರಿ, ಫಾಸ್ಟ್ ಆಗಿರಬೇಕು. ಆದಿಕಾಂಡ 13:8, Genesis chapter 13:8. ಫಾಸ್ಟ್ ಆಗಿರ್ಬೇಕು. ಅಲ್ಲೆಲ್ಲೂ ಹೇಳ್ಬೇಕು ಬಂದವರು. ನೆಕ್ಸ್ಟ್ Genesis chapter 26:20, 26:20. ಅಲ್ಲೆಲ್ಲೂಯಾ. Exodus chapter 2:13, ವಿಮೋಚನಾ ಕಾಂಡ 2:13. ಆಗಿಲ್ಲ ಯಾರ್ದಂತ ಕನ್ಫರ್ಮ್. ನೆಕ್ಸ್ಟ್ ಜ್ಞಾನೋಕ್ತಿಗಳು 15:18, ಪ್ರಾವರ್ಬ್ಸ್ 15:18. ನೆಕ್ಸ್ಟ್ 16:28, 16:28, ಅದೇ ಸೇಮ್. ನೆಕ್ಸ್ಟ್ ಪ್ರಾವರ್ಬ್ಸ್ ಜ್ಞಾನೋಕ್ತಿಗಳು 26:20. ನೆಕ್ಸ್ಟ್ 26:21. ನೆಕ್ಸ್ಟ್ 33, ಅದು ಜ್ಞಾನೋಕ್ತಿಗಳೇ, ಪ್ರಾವರ್ಬ್ಸ್. ಹಲ್ಲೆಲೂಯಾ. ಮ್ಯಾಥ್ಯೂ ಚಾಪ್ಟರ್ 12:19, ಮತ್ತಾಯ 12:19, ರೋಮನ್ಸ್ 13:13, ರೋಮಪುರ 13:13, 1 ಕೊರಿಂಥ 1:11, 1 ಕೊರಿಂಥಿಯನ್ 1:11, 1 ಕೊರಿಂಥಿಯನ್ 3:3, 1 ಕೊರಿಂಥ 3:3, ಗಲಾತ್ಯ ಚಾಪ್ಟರ್ 5:20, ಗಲಾತ್ಯದವರಿಗೆ 5:20. ನೆಕ್ಸ್ಟ್ 1 ತಿಮೋಥಿ 3:3, 1 ತಿಮೋಥಿ 3:3, 2 ತಿಮೋಥಿ 2:23, 2 ತಿಮೋಥಿ 2:23, ಟೈಟಸ್ 3:9, ತೀತ 3:9, 3:9. 16 ವಾಕ್ಯಗಳು. 16 ಆಯ್ತಾ? 16 ವರ್ಡ್ಸ್. ಜಗಳವನ್ನ ಕುರಿತು ಹೇಳ್ತೈತೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎರಡೂ ಕೂಡ ಜಗಳದ ಬಗ್ಗೆ ಮಾತಾಡ್ತೈತೆ. ಹಲ್ಲೆಲೂಯಾ. ಜಗಳ ಮಾಡ್ಬೇಕಾ ನಾವು ಮಾಡಬಾರ್ದು? ಅನ್ಯ ಜನಗಳು ಕೂಡ ಒಳ್ಳೇದಲ್ಲ, ದೇವ ಜನರು ಕೂಡ ಒಳ್ಳೇದಲ್ಲ. ನಾನು ಈ ವಾರ ಪೂರ್ತಿ ಜಗಳಗಳೇ ಕೇಳಿದ್ದೀನಿ. ಸುಮಾರು ಕುಟುಂಬಗಳಲ್ಲಿ, ಸುಮಾರು ಜನಗಳಲ್ಲಿ ಜಗಳ. ದೇಶದಲ್ಲಿ ಕೂಡ ಜಗಳನೆ. ನಮ್ಮೂರಲ್ಲಿ ಕೂಡ ಜಗಳನೆ, ನಿಮ್ಮೂರಲ್ಲಿ ಜಗಳನೆ. ಕೊಟ್ಟು ಕೇಳಬೇಕು, ತಲೆ ಎತ್ತಿ ಕೇಳಬೇಕು, ಮನಸ್ಸು ಕೊಟ್ಟು ಕೇಳಬೇಕು. ಕ್ರೈಸ್ತರು ಜಗಳ ಮಾಡ್ಬೇಕಾ ಮಾಡಬಾರ್ದು? ಜಗಳ ಮಾಡೋರು ಪರಲೋಕಕ್ಕೆ ಹೋಗ್ತಾರ ಹೋಗಲ್ಲ? ಜಗಳ ಮಾಡೋ ಆತ್ಮ ಯಾರು? ಸೈತಾನ. ಜಗಳ ಹುಟ್ಟಿಸೋದು ಸೈತಾನ. ಸೈತಾನ ಅಂದ್ರೆ ಕೆಡುಕನು ಅಂದ್ರೆ ನಾಶನ ಮಾಡೋದು. ಸೈತಾನ ಅಂದ್ರೆ ಹಾವು. ಅದೇ ನಾವು ಆಮೇಲೆ ನೋಡೋಣ. ಘಟಸರ್ಪ. ಎಲ್ಲಿ ಜಗಳ ತೆಗೆದಿದ್ದು ಗೊತ್ತಾ? ಫಸ್ಟ್ ಜಗಳ ಎಲ್ಲಾಗಿದ್ದು ಗೊತ್ತಾ? ಪರಲೋಕದಲ್ಲಿ. ಎಲ್ಲಿ? ಭೂಲೋಕದಲ್ಲಿ ಅಲ್ಲ. ಭೂಮಿನೇ ಉಂಟಾಗಿಲ್ಲ. ಭೂಮಿ ಉಂಟಾಗಿತ್ತು, ಕ್ರಾಯ ಬಿದ್ದಿರಾಯಿತು. ರೈಟ್, ಸೆಕೆಂಡ್ ಮಾರ್ಕ್. ಹಲ್ಲೆಲೂಯಾ. ಒಂದು ಮನೆಯಲ್ಲಿ ಜಗಳ ಆಗುತ್ತೆ. ಒಂದು ಮನೆಯಲ್ಲೇ ಜಗಳ ಆಗುತ್ತೆ, ಮನೆಯಲ್ಲಿ ಇರೋರಿಗೆ. ಸೆಕೆಂಡ್, ಒಂದು ದೇಶದಲ್ಲಿ ಕೂಡ ಜಗಳ ಆಗುತ್ತೆ. ಒಂದು ಭಾಷೆ ಇನ್ನೊಂದು ಭಾಷೆಯವರಿಗೆ, ಒಂದು ಜನಾಂಗ ಇನ್ನೊಂದು ಜನಾಂಗದವರಿಗೆ ಜಗಳ ಬರುತ್ತೆ. ಥರ್ಡ್, ಒಂದು ಸಭೆಯವರಿಗೆ ಜಗಳ ಬರ್ತದೆ. ಇದು ಬಹಳ ಕಷ್ಟಕರ ಮಾತು. ಒಂದೇ ಚರ್ಚ್ ಅವರಿಗೆ ಜಗಳ ಬರ್ತದೆ. ವಿಶ್ವಾಸಿಗೆ, ಬೋಧಕನಿಗೆ, ಒಂದು ಚರ್ಚ್ ಇನ್ನೊಂದು ಚರ್ಚ್ ಅವ್ರಿಗೆ, ಒಂದು ಡಿನಾಮಿನೇಷನ್ ಇನ್ನೊಂದು ಡಿನಾಮಿನೇಷನ್ ಅವ್ರಿಗೆ, ಒಂದು ಪಂಗಡ ಇನ್ನೊಂದು ಪಂಗಡದವರಿಗೆ ಜಗಳ ಬರುತ್ತೆ. ಹಲ್ಲೆಲೂಯಾ. ನಾನು ಕೂಡ ಮೊದಲು ಜಗಳ ಮಾಡೋಣ, ಈಗ ಮಾಡ್ತಾ ಇದ್ದೆ. ನನ್ನ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾನು ಕೊಡಬಾರ್ದು, ನೀವು ಹೇಳಬೇಕು, ಬೇರೆಯವ್ರು ಹೇಳಬೇಕು, ನಮ್ಮ ಸಭೆಯವ್ರು ಹೇಳಬೇಕು. ಬ್ರದರ್ ಜಗಳ ಮಾಡ್ತಾನ ಇಲ್ವಾ? ಬ್ರದರ್ ಮಾಡಿದ್ ನೋಡಿದ್ರಾ? ಹಲ್ಲೆಲೂಯಾ. ಬ್ರದರ್ ಅವ್ರನ್ನ ಜಗಳ ಮಾಡೋದು ನೋಡಿದ್ರಾ? ಹಲ್ಲೆಲೂಯಾ. ನೆಕ್ಸ್ಟ್, ಅನ್ಯ ಜನರ ಜಗಳ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿಮ್ಗೆ ವಾಕ್ಯ ಸಿಗ್ಬೇಕು, ನೀವು ಫ್ರೀಯಾಗಿ ವಾಕ್ಯ ಕೇಳಬೇಕು. ನನಗಷ್ಟೇ ಆ ವಾಕ್ಯನ
ವೇಸ್ಟ್ ಮಾಡಕ, ನಿನ್ನಿಂದ ತೊಲಗೋಗ ಸೈತಾನ ಸಕಲ ವಿಧವಾದ ಪ್ರಯತ್ನ ಮಾಡ್ತಾನೆ. ಆಮೇಲೆ ಹೇಳಿದ್ರೆ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಅನ್ಯ ಜನಗಳಿಗೂ ದೇವ ಜನರಿಗೂ ಜಗಳ ಬರ್ತದೆ, ದೇವ ಜನರಿಗೆ ಬರ್ತದೆ, ಅನ್ಯ ಜನಗಳಿಗೆ ಜಗಳ ಬರ್ತದೆ. ದೇವರನ್ನ ನಮ್ದೇ ಇರೋರು, ಯೇಸುವನ್ನ ನಮ್ದೇ ಇರೋರು ಇಬ್ರು, ಅವರು ನಮ್ದೇ ಇರೋರು, ಅವರು ಕಿತ್ಲಾಡ್ತಾರೆ. ನಂಬಿರೋರು ನಮ್ದೇ ಇರೋರು ಕಿತ್ಲಾಡ್ತಾರೆ. ಯೇಸು ಸ್ವಾಮಿ. ನೆಕ್ಸ್ಟ್ ಚೆನ್ನಾಗಿ ಕೇಳ್ಬೇಕು. ಓನರ್ಗೂ ಕೂಲಿ ಆಳಿಗೂ ಜಗಳ ಬರ್ತದೆ. ಅಲ್ಲೇಲೂಯ. ಆದ್ರೆ ಇನ್ನೊಂದು ಹೇಳ್ತೀನಿ, ನೀವು ತಲೆ ಎತ್ತಿ ಕೇಳ್ಬೇಕು. ಏನಂತ ಕೇಳ್ಬೇಕು? ದೇವ್ರ ಜೊತೆ ಕೂಡ ಜಗಳ ಆಡ್ತಾರೆ. ಇದು ತುಂಬಾ ಬೇಸರ ಸಂಗತಿ. ಬೇಜಾರಾಗಿ ಹೇಳ್ತೀನಿ ಮಾತನ್ನ. ನಮ್ಮ ಮುಖದಲ್ಲಿ ನಗು ಇದ್ರೆ ಕೂಡ ನಮ್ಮ ಮನಸ್ಸನ್ನ ದಾಟಬೇಕು. ದೇವರ ಹತ್ರ ಜಗಳ ಆಡ್ತೀವಿ, ಇದು ದೊಡ್ಡ ಡೇಂಜರ್. ಫಸ್ಟ್ ದೇವರ ಹತ್ರ ಜಗಳ ಆಡಬೇಡ, ಮನುಷ್ಯರ ಹತ್ರನೂ ಆಡಬೇಡ, ಬೋಧಕನ ಹತ್ರನೂ ಆಡಬೇಡ, ವಿಶ್ವಾಸಿ ಹತ್ರ ಕೂಡ ಜಗಳ ಆಡಬೇಡ. ಜಗಳ ಯಾರಿಗೂ ಒಳ್ಳೇದಲ್ಲ. ಜಗಳ ಬರೋದೇ ಸೈತಾನ ತಂದಿಕ್ಕೋದು. ನಾನು ಚಿಕ್ಕ ವಯಸ್ಸಿಲ್ಲವಾಗ ನನಗೊಂದು ಮಾತು ಹೇಳ್ತಾ ಇದ್ದಾರೆ, ನನಗೆ ಇವತ್ತು ನೆನಪಿದೆ. ನನಗೆ ಅವಾಗ ಏಜ್ ಎಷ್ಟು ಗೊತ್ತಾ? 8 ವರ್ಷ, 9 ವರ್ಷ, 10 ವರ್ಷ, 11 ವರ್ಷ, 12 ವರ್ಷ. ಕೇಳಿ, ಇಲ್ಲೊಂದು ಟ್ಯಾಕ್ಟರ್ ತಂದು ನಿಲ್ಲಿಸ್ತಾ ಇದ್ರು. ಅದು ಏನ್ ತಂದು ನಿಲ್ಲಿಸ್ತಾ ಇದ್ರು ಅಂದ್ರೆ ಕೂಲಿ ಆಳಿಗೆ ಕರ್ಕೊಂಡು ಹೋಗಕ್ಕ. ಅಲ್ಲೇಲೂಯ. ಅವ್ರು ಹೋಗ್ಬಿಟ್ರೆ ಬೆಳಗ್ಗೆ 10, ರಾತ್ರಿ ಸಾಯಂಕಾಲ ಇಷ್ಟೊತ್ತು ಬಂದು ಇಳಿತಾ ಇದ್ರು. ಹೊಲ ಕುಯ್ಯಕ, ಇದು ಕುಯ್ಯಕ, ಕಳೆ ಬರಿಯಕ, ಮೇಲೆ ಹೆಸರಿಗೆ ಆಗ್ತಾ ಇದೆ. ತಂದು ಇಲ್ಲಿ ಬಿಡ್ತಾ ಇದ್ರು. ಆಮೇಲೆ ಅಲ್ಲಿ ನನಗೆ ಮಾತಾಡ್ತಾ ಇದ್ದೆ, ನಾನು ಕೇಳಿಸ್ಕೊಳ್ತಾ ಇದ್ದೆ. వాళ్ళ ఇంట్లో జగడ కట్ తెచ్చిపెట్టిస్తాను. ಜಗಡಿದು ಮರ ಇರುತ್ತೆ, ಅದನ್ನ ಕಟ್ ಮಾಡ್ಕೊಂಡು ಅವ್ರ ಮನೇಲಿ ಇಟ್ಬಿಡ್ತಾರೆ. ಇಲ್ಲಾಂದ್ರೆ ಯಾರೋ ಜಗಡಿದ ಕಟ್ಟೆ ಅಂತಂದು ನಮ್ಮ ಮನೇಲಿ ಇಟ್ಟಿದ್ದಾರೆ. ಕೋಲು, ಜಗಡಿದ ಕೋಲಿದಂತೆ ಮರ, ಅದೊಂದು ಕೊಂಬೆ ಕಟ್ಕೊಂಡ್ಬಂದು ನಮ್ಮ ಮನೇಲಿ ಇಟ್ಬಿಟ್ಟೆ ಜಗಳ ಆಗ್ತಿದ್ದಾರೆ. ಇಲ್ಲ, ಮೂಢನಂಬಿಕೆ ಅದು. ಏನಿದು? ನಿನ್ನ ಜಗಳ ಇದ್ರೆ ಜಗಳ ಆಡ್ತೀಯ, ನಿನ್ನಲ್ಲಿ ಇಲ್ಲ ಅಂದ್ರೆ ಜಗಳ ಆಡಲ್ಲ. ಸರಿ, ಇದು ಹೋಗ್ತಿದ್ ಮುಂಚೆ ಜಗಳ ಯಾರು ತರೋದಂತ ಹೇಳಿದೆ ನಾನು? ಸೈತಾನ. ಇದು ಪಕ್ಕ ತಿಳ್ಕೊಳ್ಳಿ. ನಿನ್ ಗಂಡ ಅಲ್ಲ, ನಿನ್ ಹೆಂಡತಿ ಅಲ್ಲ, ನಿನ್ ಮಕ್ಕಳಲ್ಲ, ನಿನ್ ಫ್ರೆಂಡ್ಸ್ ಅಲ್ಲ, ನಿನ್ ಅಕ್ಕಪಕ್ಕದವರಲ್ಲ, ನೀನಲ್ಲ. ಸೈತಾನ ತಂದ್ಕೊಡೋದು. ಆ ಥರ ಆಲೋಚನೆ, ಶಕ್ತಿ, ಮಾತುಗಳು, ಪವರು ಆ ಥರ ನಮ್ಮನ್ನು ಉಬ್ಬಿಸ್ತೈತೆ. ಏನ್ ಗೊತ್ತಾ? ನಮ್ಮ ಮರ್ಯಾದೆನ ಕಲಿಯೋದು, ನಮ್ಮನ್ನ ಸ್ಟೇಷನ್ ಅಲ್ಲಿ ಇರಾಕ, ನಮ್ಮ ಮೇಲೆ ಕೇಸ್ ಹಾಕಾಕ, ನಮ್ಮನ್ನ ಅವಮಾನ ಮಾಡಾಕ, ನಮ್ಮ ಕೈ ಕಾಲ ಕಣ್ಣು ಏನನ್ನ ಹೊಡೆದೋಗ್ಬೇಕು, ಕಾಲು ಗೀಲ್ ಮುಂದೋಗ್ಬೇಕು, ಗಿಡ್ಡಿ ಲಿವರ್ ಹೋಗ್ಬಿಡ್ಬೇಕು, ತಲೆ ಹೊಡೆದೋಗ್ಬೇಕು, ದೇವ್ರು ಕೊಟ್ಟಿರೋ ಮೆದುಳು, ಕಾಲು ಕೈ ಶೇಪು ಚೇಂಜ್ ಆಗ್ಬೇಕು, ಕಣ್ಕುಂಡೆ ಹೋಗ್ಬಿಡ್ಬೇಕು. ಇದಕ್ಕೆ ಜಗಳ ತರೋದು. ಸರಿನಾ? ಸಂಬಂಧಗಳು ಕಳೆದಾಗ ಜಗಳ ಬರೋದು. ದೇವ್ರು ಮಾತಾಡ್ತಾ ಇದ್ದಾರೆ, ಮನುಷ್ಯ ಮಾತಾಡ್ತಾ ಇದ್ದಾರೆ. ಅಲ್ಲೇಲೂಯ. ಸಂಬಂಧಗಳು ಕಳೆದಾಗಕ್ಕೆ ಜಗಳ ತರೋದು. ಎಷ್ಟು ಗಣೆ ಅಂತ ಕಿತ್ಕೊಂಡು ಹೋಗಿ ಆ ಸ್ಟೇಷನ್ ಅಲ್ಲಿ, ಕೋರ್ಟ್ ಅಲ್ಲಿ, ನನಗೆ ಈ ಹೆಂಡತಿ ಬೇಡ, ನನಗೆ ಈ ಗಂಡ ಬೇಡ, ಅವನು ಬೇಡ, ಅವಳು ಬೇಡ, ಅವ್ನು ಬೇಡೇ ಬೇಡ, ಈಗಲೇ ನಾನು ಡೈವರ್ಸ್ ಕೊಟ್ಬಿಡು, ಈಗಲೇ ನಾನು ಡಿಕ್ಲರೇಷನ್ ಪೇಪರ್ ಕೊಟ್ಬಿಡು ಅಂತ. ಬಿಗ್ ಮಿಸ್ಟೇಕ್, ದೊಡ್ಡ ತಪ್ಪು. ನೀನೇನ್ ಸಿಂಹನ ಕಟ್ಕೊಂಡಿಲ್ಲ, ರೌಡಿನ ಕಟ್ಕೊಂಡಿಲ್ಲ, ಲೇಡಿ ರೌಡಿನ ಕಟ್ಕೊಂಡಿಲ್ಲ, ಲೇಡಿ ಜೆಂಟ್ಸ್ ರೌಡಿನ ಕಟ್ಕೊಳ್ಳಿಲ್ಲ, ಮನುಷ್ಯನೇ ಕಟ್ಕೊಂಡಿರೋದು. ಏಕ್ ಬೇಡ ಬೇಡ ಅಂತ ಯಾವ ಕರಡಿನ ಅದು? ಸಿಂಹನ ಅದು? ಹೇಳು. ಹಲ್ಲೆಲೂಯಾ. ಕರೆಕ್ಟ್ ಅಲ್ವಾ? ಹೀಗೆ ತಾನೇ ನಾವು ಮಾತಾಡೋದ. ಈ ಮನೇಲಿ ನಾನು ನಾಯಿ ತರ ದುಡಿತೀನಿ, ಈ ಮನೇಲಿ ನಾನು ಕತ್ತೆ ತರ ದುಡಿತೀನಿ, ನನ್ನ ಹೆಂಡತಿ ಮಕ್ಕಳಿಗೆ ನಾನು ಎಮ್ಮೆ ತರ ದುಡಿತೀನಿ. ಹೆಂಡತಿನ ಹಂಗೆ ಮಾತಾಡ್ತಾಳೆ, ಗಂಡನ ಹಂಗೆ ಮಾತಾಡ್ತಾಳೆ. ನಾನು ನಾಯಿ ತರ ದುಡಿತೀನಿ, ನಾನು ಕತ್ತೆ ತರ ದುಡಿತೀನಿ, ನಾನು ಹಸು ತರ ದುಡಿತೀನಿ, ನಾನು ಎತ್ತು ತರ ದುಡಿತೀನಿ. ಗಂಡನ ಹಂಗೆ ಮಾತಾಡ್ತಾರೆ, ಹೆಂಡತಿನ ಹಂಗೆ ಮಾತಾಡ್ತಾರೆ, ಅತ್ತೆನ ಹಂಗೆ ಮಾತಾಡ್ತಾರೆ, ಸೊಸೆನ ಹಂಗೆ ಮಾತಾಡ್ತಾರೆ. ಅವಾಗಲೇ ಜಗಳ ಬರೋದು. ಪಾಸ್ ಆಗಲಿ, ಗೌರ್ಮೆಂಟ್ ಆಗಲಿ, ಕತ್ತೆಗೆ ನಾಯಿಗೆ ಮದುವೆ ಮಾಡ್ತಾರಾ? ಹಲ್ಲೆಲೂಯಾ. ಜಗಳ ಮಾಡಬಾರ್ದು. ವಾಕ್ಯಗಳೆಲ್ಲ ಕೊಟ್ಟೆ, ಎಷ್ಟಾದಷ್ಟು ವಿವರಿಸ್ತೀನಿ, ಟೈಮ್ ನೋಡಿ. ಅಲ್ಲಿ ತನಕ ಆದಷ್ಟು ಎಲ್ಲ ವಾಕ್ಯಗಳು ನಿಮ್ಗೆ ಸ್ವಲ್ಪ ಕೊಡ್ತೀನಿ. ಮಿಕ್ಕಿದ್ದು ನೀವು ನಿಮ್ಮ ಹತ್ರ ಇರುವ ಜ್ಞಾನನ ಬಳಸಿ, ಆತ್ಮನ ಬಳಸಿ, ಪ್ರೇಯರಲ್ಲಿ ಕೂತ್ಕೊಂಡು ಆ ವಿಷಯದಲ್ಲಿ ಪೂರ್ಣ ಜ್ಞಾನನ ಪಡ್ಕೊಳ್ಳಿ. ಹಲ್ಲೆಲೂಯಾ. ಜಗಳ
ಕೇಳಿದ ತಕ್ಷಣ ನಮ್ಗೊಂಥರ ಟೆನ್ಷನ್ ಬರ್ತದೆ, ಕೋಪ ಬರ್ತದೆ. ನನ್ನ ಹೋಲಿ ಸ್ಪಿರಿಟ್ ಬಲಪಡಿಸ್ಬಿಟ್ಟ ಅಂತಾರೆ. ದೇವರು ನನಗೆ ಶಕ್ತಿ ಕೊಟ್ಟ. ನೋ ಪ್ಲೀಸ್, ಜಗಳಕ್ಕೆ ಶಕ್ತಿ ಸೈತಾನ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋ ಅಲ್ಲ, ಪ್ಲೀಸ್ ಯಾರ ಮೇಲೆ ಜಗಳ ಆಡಬೇಡ, ಮಾತಲ್ಲಿ ಜಗಳ ಆಡಬೇಡ. ಕೈಯಲ್ಲಿ ಕೋಲಲ್ಲಿ ಎತ್ತಾಕೋದು, ಲಾಂಗು ಮಚ್ಚು ಗುರಾಣಿ ಬಂದೂಕು ಲಿವರ್ವಾರು ಒಬ್ಬರ ಮೇಲೆ ಕೇಸ್ ಹಾಕಿ ಎಲ್ಲ ಜಗಳ. ನಾವೇನ್ಕೊಂತೀರಿ ಹೊಡಿಯೋದು ಗುದ್ದೋದು ಏನನ್ನ ಹಾಕೋದು ಜಗಳ ಅನ್ಕೊಂತೀರಲ್ಲ. ಲಾಂಗು ಕತ್ತಿ ಗುರಾಣಿ ಬಂದೂಕು ಕೇಸ್ ಹಾಕೋದು ಅದು ಜಗಳನೆ. ಮಾತಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಾರೆ, ಅದು ಜಗಳನೆ. ಪ್ಲೀಸ್ 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 ಪರಲೋಕ ತಪ್ಪಿಸ್ಕೊತೀವಿ, ಕೆಟ್ಟೋರು ಆಗ್ತೀರ. ಸರಿ, ಜಗಳ ಹೆಂಗ್ ಬರ್ತೈತೆ, ಜಗಳ ಕಾರಣ ಏನು, ಜಗಳಕ್ಕೆ ಯಾಕೆ ತರೋದು ಎಲ್ಲ ಹೇಳಿದೆ. ಅದನ್ನ ವಾಕ್ಯಗಳ ಮೂಲಕ ನೋಡಿ. ಆದಿಕಾಂಡ 13 ಬರ್ಕೊಂಡ್ರ ಈಗ ನಿಮ್ಗೆ ಇನ್ನು ಈಗ ಹೇಳೋದ್ರೆ ಕ್ಲಿಯರ್ ಆಗ್ಬಿಡ್ತದೆ. ನಿಮ್ಗೆ ವಾಕ್ಯ ತಪ್ಪಾಗಿ ಬರ್ಕೊಂಡಿದ್ರೆ ಓದಿ ಒಬ್ರು ಭಾಗ. ನನಗೆ ಯಾರೋ ಒಬ್ಬರು ಫಾಸ್ಟ್ ಆಗಿ ಓದೋರು ಬೇಕು. ಹೀಗಿರಲು ಅಬ್ರಾಮನು ಜಗಳ ಇಡಬಾರ್ದು. ಫಸ್ಟ್ ಜಗಳ ಎಲ್ಲಿ ಸ್ಟಾರ್ಟ್ ಆಗಿದೆ ಹೇಳಿ? ಎಲ್ಲಿ ಫಸ್ಟ್ ಜಗಳ ಸ್ಟಾರ್ಟ್ ಆಗಿದೆ? ಪರಲೋಕದಲ್ಲಿ ಸೈತಾನ ಸ್ಟಾರ್ಟ್ ಮಾಡಿದ್ದು. ದೇವರು ಸಭೆಗೆ ವಿರುದ್ಧವಾಗಿ ಸೋತೋದ್ರ, ಕೆಳಗಡೆ ಬಿದ್ದೋದ. ಜಗಳಕ್ಕೆ ಇನ್ನೊಂದು ಪದ ಏನ್ ಗೊತ್ತಾ? ಯುದ್ಧ. ವಾ ಕೇಳ್ಬೇಕು. ಎಲ್ಲಾರು ಗಮನ ಕೊಟ್ಟು, ಎಲ್ಲಾರು ಏನ್ ಕೊಟ್ಟು ಗಮನ ಕೊಟ್ಟು ಕೇಳ್ಬೇಕು, ಪೂರ್ಣ ಗಮನ ಕೊಟ್ಟು ಕೇಳ್ಬೇಕು. ಅಲ್ಲಿ ಹೋಗ್ಬಾರ್ದು ಮೈಂಡ್. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಜಗಳ ಅಂದ್ರೆ ಏನೇನು ಎಲ್ಲ ಟೋಟಲ್ ಆಗಿ ಹೇಳ್ಬಿಟ್ಟೆ. ಆಮೆನ್. ಜಗಳ ಅನ್ನೋದೊಂದು ಸೈತಾನ ಆತ್ಮ. ಫಸ್ಟ್ ಜಗಳ ಎಲ್ಲಿ ಸ್ಟಾರ್ಟ್ ಆಗಿದೆ? ಯುದ್ಧ ಪರಲೋಕದಲ್ಲಿ. ಸೆಕೆಂಡ್ ಭೂಲೋಕದಲ್ಲಿ. ಪ್ರೈಸ್ ದಿ ಲಾರ್ಡ್, ಆಮೆನ್. ಎಲ್ಲಿ ಯಾರಿದ್ದಾರೆ? ಇಲ್ಲಿ ಇಬ್ರು ಇದ್ದಾರೆ. ಯಾರಿದ್ದಾರೆ? ಅಬ್ರಾಮ, ಲೋಟ. ಲೋಟ ಯಾರು ಗೊತ್ತಾ? ತಮ್ಮನ ಮಗ. ಯಾರ ಮಗ? ತಮ್ಮನ ಮಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತಮ್ಮನ ಮಗ. ಅವನು ಹೆಂಗ್ ತಿಳ್ಕೊಂಡಿದ್ರು ಗೊತ್ತಾ? ಏನಂತ ಹೇಳ್ತಾರೆ ನೋಡಿ ಅಲ್ಲಿ? ನಾವು ಸಹೋದರರು, ಕಿತ್ಲಾಡಬಾರ್ದು. ನಾವು ಅಣ್ಣ ತಮ್ಮನೀರು, ಜಗಳ ಆಡಬಾರ್ದು. ನಾವು ಅಡ ಹುಟ್ಟಿದವರು, ಜಗಳ ಆಡಬಾರ್ದು. ನಾವು ಒಂದೇ ಊರವರು, ಜಗಳ ಆಡಬಾರ್ದು. ನಾವು ಒಂದೇ ದೇಶದವರು. ನಿನ್ನ ಕೂಲಿ ಆಳುಗಳಿಗೂ ನನ್ನ ಕೂಲಿ ಆಳುಗಳಿಗೂ ನಿನ್ಗೂ ನನಗೂ ಜಗಳ ಇರಬಾರ್ದು. ಹೋಗು, ನೀನು ಈ ಕಡೆ ಹೋದ್ರೆ ನಾನು ಈ ಕಡೆ ಹೋಗ್ತೀನಿ, ನೀನು ಈ ಕಡೆ ಹೋದ್ರೆ ನಾನು ಈ ಕಡೆ ಹೋಗ್ತೀನಿ. ಅದು ದೇವ್ರ ಮಗು ಅಂದ್ರೆ. ನಿಂತ್ಕೊಳ್ಳೋದಲ್ಲ, ಕೈ ಎತ್ಬಿಟ್ಟು ಒದ್ರು ಬಿಟ್ಟು ಏನನ್ನ ಕೈಯಲ್ಲಿ ಇಟ್ಕೊಂಡು, ಕತ್ತಿ ಇಟ್ಕೊಂಡು, ದೊಣ್ಣೆ ಇಟ್ಕೊಂಡು, ಬಂದೂಕ್ ಇಟ್ಕೊಂಡು. ನೋ, ನಿಜವಾಗ್ಲೂ ನೀನು ಹಂಗೇನ ಮಾಡಿದ್ರೆ ದೇವ್ರ ಮಗು ಅಲ್ಲ. ನೀನು ಆ ತರ ಮಾಡಿದ್ರೆ ದೇವ್ರ ಮಗುನೇ ಅಲ್ಲ. ನಿನ್ನ ದೇವ್ರ ವಾಕ್ಯ ಇಲ್ಲ, ನಿನ್ನ ದೇವ್ರ ಚಿತ್ತನ ನೀನು ನೆರವೇರಿಸ್ತಾ ಇಲ್ಲ. ಜಗಳ ಮಾಡೋ ಸೈತಾನ ಆತ್ಮ ಏನ್ ಹೇಳ್ತಾ ಇದ್ದಾನೆ? ಅಬ್ರಾಮ, ನೀನು ನಾನು ಜಗಳ ಆಡಬಾರ್ದು, ನೀನು ಆಗಬೇಕು ಬ್ರದರ್. ನನ್ನ ಅಂಗಡಿ ಇತ್ತು, ನನಗೆ ಅಲ್ಲಿ ಬರ್ತಾ ಇತ್ತು. ನನ್ನ ಮನೆ ಇತ್ತು, ಅಲ್ಲಿ ಬರ್ತಾ ಇದ್ರು. ಈಗ ಸೇವೆ ಮಾಡ್ತಾ ಇದ್ದೀನಿ, ಸೇವೆಯಲ್ಲಿ ಕೂಡ ಜಗಳಗಳು ಬರ್ತಾ ಇದೆ. ಸಭೆ ಒಳಗಡೆ ಬರ್ತಾ ಇದೆ ಸಮ್ ಟೈಮ್, ನನ್ನ ಮನೆ ಮುಂದ್ಗಡೆ ಬರ್ತದೆ ಸಮ್ ಟೈಮ್ ಜಗಳ. ಆದ್ರೆ ಒಬ್ರು ಕೂಡ ಮಾಡಕ್ ಆಗ್ತಾ ಇಲ್ಲ ನನ್ನ ಹತ್ರ ಜಗಳ. ನಾ ಮಾಡಲ್ಲ, ನಾನು ಜಗಳ ಮಾಡಲ್ಲ. ಮಾಡಬಾರ್ದು, ನಾನು ಮಾಡಬಾರ್ದು ಅಂತ ನಿನ್ಗೆ ಹೇಳ್ಕೊಡ್ತಾ ಇರೋನು. ಆಮೇಲೆ ಕಾರಣ ನಾನು ಮಾಡ್ಕೊಂಡು ಹೋಗ್ಲಿ. ಸಲಂಟ್ ಆಗಲಿ, ಒಂದು ಕೆನೆ ಹೊಡೆದು ಇನ್ನೊಂದು ಕೆನೆ ತೋರಿಸಿ. ಇಲ್ಲ ಬ್ರದರ್, ಅವ್ರು ಹಂಗೆ ಬಿಟ್ಟರೆ ಆಗಲ್ಲ, ನಿಮ್ಗೆ ಗೊತ್ತಿಲ್ಲ, ಅವ್ರು ಜಾಸ್ತಿ ಮಾತಾಡ್ತಾರೆ. ಹೌದು, ಕರೆಕ್ಟು. ಎಷ್ಟು ಸಾರಿ ಆ ಥರ ನೀನು ಮೇಂಟೈನ್ ಮಾಡ್ತೀಯಾ? ಅವ್ರೊಂದು ಸಾರಿ ಜಗಳಕ್ಕೆ ಬರೋದು, ನೀನೊಂದು ಸಾರಿ ಜಗಳಕ್ಕೆ ಹೋಗೋದಾ? ಎಷ್ಟು ಸಾರಿ ಆ ಥರ ಮಾಡ್ತೀಯಾ? ಆಮೇಲೆ ಸ್ಟಾಪ್ ಆಗ್ಬೇಕಂದ್ರೆ ನೀನು ಸುಮ್ಮನೆ ಆಗ್ಬೇಕು. ಇಲ್ಲಾಂದ್ರೆ ಮಾಡು, ಪರಲೋಕಕ್ಕೆ ಹೋಗಲ್ಲ. ಎಲ್ಲಿಗೆ ಹೋಗಲ್ಲ? ಪರಲೋಕಕ್ಕೆ ಹೋಗಲ್ಲ. ಸೆಕೆಂಡ್, ಎರಡು ಚೆನ್ನಾಗಿ ಕೇಳಬೇಕು. ಆಮೇಲೆ ದೇವರೇ ಅಂತವ್ರನ್ನ ನಿನ್ನ ಹತ್ರ ಕಲಿಸ್ತಾನೆ. ಯಾಕೆ ಹೇಳು? ನೀನು ಇವತ್ತು ವಾಕ್ಯ ಕೇಳ್ತಾ ಇದ್ದೆ, ಕೇಳಿದ ತಕ್ಷಣ ಏನು ಬರ್ತದೆ ಗೊತ್ತಾ ನಿಮಗೆ? ಜಗಳ ಆಡಬಾರ್ದು ನನ್ನ ಮೇಲೆ ಯಾರ ಹತ್ರ. ಈ ವಾಕ್ಯ ಕೇಳ್ಕೊಂಡು ನೀನು ಸ್ವೀಕಾರ ಮಾಡ್ಕೊಂಡು ಮನೆಗೆ ಹೋದಲ್ಲ, ಈಗಲೇ ಬರ್ಬೋದು, ನಾಳೆ ಬರ್ಬೋದು, ಒಂದು ವಾರ ಬಿಟ್ಟು ಬರ್ಬೋದು. ನೀನು ಪರೀಕ್ಷೆ ಮಾಡ್ತಾನೆ. ಕೋಪ ಮಾಡ್ಕೊಂಬಾರ್ದು ಅನ್ಕೊಂಡು ಹೋಗ್ತೀಯ. ಇಲ್ಲಿ ವಾಕ್ಯ ಕೇಳ್ಬಿಟ್ಟು ಹೋಗೋಷ್ಟೊತ್ತಿಗೆ ಅತ್ತೇನೋ ಸೊಸೆನೋ ಅನ್ಯ ಜನಗಳು ಪಕ್ಕದ ಮನೆಯವರು ರೆಡಿಯಾಗಿ ನಿಂತಿರ್ತಾರೆ. ಆಮೇಲೆ
ಸ್ತೋತ್ರ ಸ್ತೋತ್ರ ಅಂತ ಹೋಗ್ತೀಯಾ, ಅಲ್ಲೆಲುಯ್ಯ ಅಲ್ಲೆಲುಯ್ಯ ಅಂತ ಹೋಗ್ತೀಯಾ, ಅಲ್ಲಿ ಹಂಗೆ ಸುಮ್ಮನೆ ಇರ್ತೀಯ, ಅಲ್ಲಿ ಕಚ್ಕೊಂಡಿರ್ತೀಯ, ತುಟಿಗಳು ಕಚ್ಕೊಂಡಿರ್ತೀಯ, ಆಮೇಲೆ ಸಾಯ್ತಾನ ಅಂತೀಯ. ಅತ್ತೇನು ಏನಂತೀಯ, ಸೊಸೆನ ಏನಂತೀಯ, ಅಣ್ಣನ ಏನಂತೀಯ, ತಮ್ಮನ್ನ ಸಾಯ್ತಾನ ಅಂತೀಯ. ಆಮೇಲೆ ಎದುರುಗಡೆ ಬಂದ್ಬಿಟ್ಟೆ ಇಷ್ಟು ಬೇಗ ಎಲ್ಲಿ ನಿನ್ನ ಇದು, ಆಮೇಲೆ ನಾನೇ ಮಾಡ್ಬೇಕಾ, ನೀನ್ ಮಾಡ್ಬಾರ್ದಾ, ಹಿಂಗೆ ಜಗಳ ತೆಗಿತೀರಿ, ಬೈಕೋನ್ ಓಡಾಡ್ತೀರಿ, ಕಿಚನಲ್ಲಿ ಎತ್ತಿ ಕುಡ್ತೀರಿ ಪಾತ್ರೆಗಳನ್ನ, ಆಮೇಲೆ ಎತ್ತಿ ತಟ್ಟೆನ ತಂದು ಕುಡ್ತೀರಿ ಊಟನ. ಜಗಡ ಅದು, ಜಗಡ. ತಿನ್ನು ಹೋದ್ರೆ ಹೋಗು, ಜಗಡ. ಆಮೇಲೆ ಜಗಡ ಅದು. ಜಗಡ ಅಂದ್ರೆ ಹೊಡೆದಾಡೋದು ಮಾತ್ರ ಜಗಡ ಅಲ್ಲ. ಬಿಟ್ಟು ಬಿಡು, ಸೈಲೆಂಟ್ ಆಗ್ಬಿಡು, ನಿನಗೆ ಪರಲೋಕ ಸಿಗ್ತದೆ. ಅಬ್ರಾಹ್ಮನ ತರ ಮಾಡು, ಅಬ್ರಾಹ್ಮನ ಸಂತತಿ ನೀನು, ಅಬ್ರಾಹ್ಮ ನಿನಗೆ ಮೂಲ ಪುರುಷನು. ನೆಕ್ಸ್ಟ್ ವಾಕ್ಯ ರೆಡಿ ಆಗಿರ್ಬೇಕು, ಪಟ್ಟಂತ ಓದಿ ಬೇಗ. ಸಾಕಮ್ಮ, ಆದಿಕಾಂಡ 26:20, ಎಕ್ಸೋಡಸ್ ಸಾರಿ ಆದಿಕಾಂಡ 26:20 ಓದಿ ಬೇಗ. ಏನಂತ ಹೆಸರಿಟ್ಟ? ಏಸೇಕ್. ಪ್ರೈಸ್ ದ ಲಾರ್ಡ್. 26:20 ಕರೆಕ್ಟ್ ಆಗಿದೆ ವಾಕ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾರೆ? ಬಾವಿ, ಆ ಬಾವಿಯ ಅಬ್ರಾಹ್ಮನು ತೋರಿಸಿದ್ದು ಬಾವಿಗೆ ಏನ್ ಬಂದಿದ್ದಾರೆ? ಜಗಡೆಗೆ ಬಂದಿದ್ದಾರೆ, ಮುಚ್ಚಾಕಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆಮೆನ್ ಆಮೆನ್ ಹಲ್ಲೆಲೂಯಾ. ಸೊ ಇವನು ಕೂಡ ಹೇಳ್ತಾರೆ, ಇಸಾಕ ಜಗಳ ಮಾಡ್ತಾಳೆ. ಇಸಾಕ ಯಾರು ಹೇಳಿ? ಐಸಾಕ್ ಯಾರು ಹೇಳಿ? ಅಬ್ರಾಹ್ಮನ ಮಗ. ಅಪ್ಪನೂ ಜಗಳ ಆಗಿಲ್ಲ, ತಮ್ಮನು ಮಗನೂ ಜಗಳ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಹೇಳ್ದ, ಸುಮ್ಮನೆ ಹೋಗ್ಬಿಟ್ಟ ಅಷ್ಟೇ. ಇನ್ನೊಂದು ಬಾವಿನ ತೋರಿಸ್ದ. ಇಸಾಕ್ ಹೋಗ್ಬಿಟ್ಟು ಏನ್ ಮಾಡ್ದ? ಇನ್ನೊಂದು ಬಾವಿ ತೋರಿಸ್ದ. ಅವ್ರು ಬಂದು ತಿರ್ಗಾ ಕೇಳಿಲ್ಲ ಅವನ್ನ ಬಂದು ತಿರ್ಗಾ ಅದ್ರಲ್ಲಿ ಯಾಕೊಬ್ಬ ನೀರು ಕುಡ್ದ. ಅದೇ ಬಾವಿಯಲ್ಲಿ ಸಾಮ್ಯಾರದ ಸ್ತ್ರೀ ಬಂದು ನೀರನ್ನ ತೋಡ್ತಾ ಇದ್ದಾಳೆ. ಜೀಸಸ್ ಕ್ರೈಸ್ಟ್ ಅಲ್ಲಿ ಬರ್ತಾ ಇದ್ದಾನೆ. ಅಬ್ರಾಹ್ಮ ಜಗಳ ಆಡಿಲ್ಲ, ಇಸಾಕ ಜಗಳ ಆಡಿ. ನೀನ್ ಯಾಕೆ ಮಾಡ್ತಾ ಇದೀಯ? ಸಿಸ್ಟರ್ ಬ್ರದರ್, ಸಹೋದರ ಸಹೋದರಿ, ಯಾಕೆ ನಿನ್ನಲ್ಲಿ ಜಗಳಾತ್ಮ ಇದೆ? ಯಾಕೆ ನಿನ್ನಲ್ಲಿ ಸೈತಾನ ಶಕ್ತಿ ಕ್ರಿಯೆ ಮಾಡ್ತಾ ಇದೆ? ಇನ್ನು ವಾಕ್ಯ ನಿನ್ನ ಹೃದಯದಲ್ಲಿ ಇಲ್ಲ. ಬೈಬಲ್ಗೆ ನೀನು ಇನ್ನು ವಾಕ್ಯಕ್ಕೆ ಗಮನ ಕೊಡ್ತಾ ಇಲ್ಲ, ಸರಿಯಾಗಿ ವಾಕ್ಯನ ಕೇಳ್ತಾ ಇಲ್ಲ. ಡೌಟ್ ಇರೋದನ್ನ ನೀನು ಬೋಧಕನ ಹತ್ರ ಕೇಳ್ತಾ ಇಲ್ಲ, ಮಾಡ್ತಾನೇ ಇದೆಯಾ. ಬೋಧಕನನ್ನ ಕೇಳೋ ಶಕ್ತಿನೂ ನಿನಗಿಲ್ಲ. ನಿನ್ ಪಿತೃ ಜಗಳ ಮಾಡಿಲ್ಲ, ನೀನ್ಯಾಕೆ ಜಗಳ ಮಾಡ್ತೀಯ? ನಿನ್ ದೇವರು ಜಗಳ ಮಾಡಿಲ್ಲ. ಯೇಸು ಸ್ವಾಮಿ ಯಾರ ಮೇಲೆ ಜಗಳ ಮಾಡೋ ಒಂದು ವಾಕ್ಯ ಕೊಡಿ. ನೀವು ಯೇಸು ಸ್ವಾಮಿ ಜಗಳ ಮಾಡಿದ್ರೆ ನಾನು ಮಾಡ್ತೀನಿ ಅಂತ ಒಂದು ವಾಕ್ಯ ಕೊಡಿ. ನಿಮ್ಮಲ್ಲಿ ಯಾರನ್ನ ಒಬ್ರು ಸವಾಲಾಗ್ತೀನಿ ನಿಮ್ಗೆ, ಒಂದು ವಾಕ್ಯ ಕೊಡಿ. ಈಗ ಯೇಸು ಸ್ವಾಮಿ ಜಗಳ ಆಡಿರೋ ವಾಕ್ಯ ನಿಮ್ಗೆ ಕೊಡ್ತೀನಿ, ಜಗಳ ಆಡಿರೋ ವಾಕ್ಯ ನೀವು ಕೊಡಿ ನನಗೆ. ಯೇಸು ಸ್ವಾಮಿ ಸಂತತಿ ತಾನೇ ನೀನು, ಯೇಸು ರಕ್ತ ತಾನೇ ನೀನು ಕುಡಿಯೋದು, ಯೇಸುವಿನ ಆತ್ಮ ತಾನೇ ನಿನ್ನಲ್ಲಿರೋದು, ತಂದೆ ಮಗ ಪವಿತ್ರ ಆತ್ಮ ಹೆಸರು ತಾನೇ ನೀನು ದೀಕ್ಷಾ ಸಹ ತಗೊಂಡಿರೋದು. ಯೂಟ್ಯೂಬ್ ಅಲ್ಲಿ ಕೇಳೋ ಪ್ರತಿಯೊಬ್ಬರು ಕೂಡ ದೇವರು ಮಾತಾಡ್ತಾ ಇದ್ದಾರೆ. ಯಾರ ಜಗಳ ಆಡ್ತೀವಿ? ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ. ಯೇಸು ಸ್ವಾಮಿ ರಕ್ತ ನಿನ್ನಲ್ಲಿದ್ರೆ, ಯೇಸುವಿನ ಜೀವ ನಿನ್ನಲ್ಲಿದ್ರೆ ಜಗಳ ಆಡ್ಬೇಡ. ನಾನು ಇದ್ರೇನೂ ಆಗ್ಬೇಡ, ಇದ್ದಿದ್ರೇನೂ ಆಗ್ಬೇಡ ಅಂತ ದೇವ್ರು ಕೇಳ್ತಾ ಇದ್ದಾರೆ. ದೇವ್ರು ಎಲ್ಲಾ ಕಡೆ ಇದ್ದಾರೆ, ನೋಡ್ತಾನೆ. ಪಾಸ್ಟರ್ ಇಲ್ಲ ಅನ್ಬೇಡ, ಬಿಲೀವರ್ ಇಲ್ಲ ಅನ್ಬೇಡ, ದೇವ್ರು ಇದ್ದಾನೆ. ಹಲ್ಲೆಲೂಯಾ. ಚಾಪ್ಟರ್ 2:13 ಓದಿ. ಇಬ್ರಿಯರ್ ಅಂದ್ರೆ ಯಾರು? ಸಕಮ. ಇಬ್ರಿಯರ್ ಅಂದ್ರೆ ಯಾರು? ಇಸ್ರಾಯೇಲ್ರು, ದೇವ್ರ ಮಕ್ಕಳು, ಮೋಸೆಯ ಕಾಲದಲ್ಲಿ ಜನಗಳು, ಯಾಕೋಬನ ಸಂತತಿ, ಅಬ್ರಾಹ್ಮನ ಸಂತತಿ. ಕೇಳ್ಬೇಕಮ್ಮ, ಏನ್ ನೋಡ್ತೀರಾ? ನನ್ನ ಕಡೆ ನೋಡಿ ಪ್ಲೀಸ್. ನನ್ ಕೋಪ ಬಂದ್ಬಿಡ್ತದೆ ಯಾರು ನಾನು ಮಾಡಿದ್ರೆ. ವಾಕ್ಯಕ್ಕೆ ಬೆಲೆ ಇದೆ, ಬಹಳ ಕಾಸ್ಟ್ಲಿ.
ಸ್ಪಿರಿಟ್ ಆಫ್ ಗಾಡ್. ಹಾವು ಬಂದ್ರೆ ಕೂಡ ನಿನಗೆ ಗೊತ್ತಾಗಬಾರ್ದು. ಹಲ್ಲೆಲೂಯಾ, ಆಮೆನ್. ಏನೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ? ಹೋಗಿ ಮೋಸೆ ನೆಕ್ಸ್ಟ್ ಡೇ ಹೋದಂತೆ 2 ಇಬ್ರಿಯರು ಜಗಳ ಮಾಡ್ತಾ ಇದ್ದಾರೆ. 2 ಇಬ್ರಿಯರು ಅಂದ್ರೆ ಏನ್ ಗೊತ್ತಾ? ಇವತ್ತಿನ ಆಧ್ಯಾತ್ಮಿಕ ಅರ್ಥ, ಇಬ್ರು ದೇವ್ರ ಮಕ್ಕಳು, ಇಬ್ರು ಕ್ರೈಸ್ತ ಕುಟುಂಬಗಳು, ಇಬ್ರು ಸಭೆಗಳು, ಇಬ್ರು ಬೋಧಕರು, ಇಬ್ರು ವಿಶ್ವಾಸಿಗಳು. ಸರಿ, ನಾ ಕರೆಕ್ಟಾ? ಏನೇನು ಹೇಳಿದ್ರೆ ಹೇಳಿ, ಪರವಾಗಿಲ್ಲ, ನಾನು ತಗ್ಗಿಸ್ತೀನಿ. ಕಿತ್ಲಾಡಬಾರ್ದು ನಾವು. ಉಜ್ಜೀವನ ಬರಲ್ಲ, ಸಮಾಧಾನ ಇರಲ್ಲ, ವಾಕ್ಯ ನೆರವೇರಲ್ಲ, ಪರಲೋಕ ಹೋಗಲ್ಲ, ನಷ್ಟ. ಇಬ್ರಿಯರು ಕಿತ್ಲಾಡ್ತಾ ಇದ್ದಾರೆ, ಇಬ್ರು ದೇವರ ಮಕ್ಕಳು ಕಿತ್ಲಾಡ್ತಾ ಇದ್ದಾರೆ, ಇಬ್ರು ಪಾಸ್ಟರ್ ಕಿತ್ಲಾಡ್ತಾ ಇದ್ದಾರೆ, ಇಬ್ರು ಯಾಜಕರು ಕಿತ್ಲಾಡ್ತಾ ಇದ್ದಾರೆ, ಇಬ್ರು ಲೇವಿಯರು ಕಿತ್ಲಾಡ್ತಾ ಇದ್ದಾರೆ, 2 ಚರ್ಚವರು ಕಿತ್ಲಾಡ್ತಾ ಇದ್ದಾರೆ. ಒಂದು ಚರ್ಚ್ಗೆ ತಗೊಂಡೋಗಿ ನೀನೇ ಅಂತ ಹೇಳು, ಗುಡಿಸ್ಲಲ್ಲಿ ನಡೆಸು, ನಿಮ್ಮ ಮನೇಲಿ ನಡೆಸು, ಹೋಗು ತಗೋ ಈ ಚರ್ಚ್ನ, ನನ್ನಂತ ಇನ್ನೊಂದು ಪಾಸ್ಟರ್ ತಗೋ, ಇಲ್ಲ ಇನ್ನೊಂದು ಪಾಸ್ಟರ್, ಯಾರೋ ಒಬ್ಬ ಪಾಸ್ಟರ್ ಬಿಟ್ಕೊಡ್ಬೇಕು. ಕೋರ್ಟಲ್ಲಿ ಕೇಸ್ ಇಕ್ಕಿ ಅವ್ರ ಹತ್ರ ಹೋಗಿ ನಿಂತು ನಮ್ದೇ ಇರೋ ಜನರ ಮುಂದೆ ನಾವು ನ್ಯಾಯ ಕೇಳೋದಾ? ದೇವ್ರ ಮಕ್ಕಳು ಬುದ್ಧಿವಂತರಲ್ವಾ? ಪರಿಶುದ್ಧಾತ್ಮನ ಅಶುದ್ಧಾತ್ಮನ ಇರೋದು, ಹೋಲಿ ಸ್ಪಿರಿಟ್ ಅನ್ಕ್ಲೀನ್ ಸ್ಪಿರಿಟ್ ಇರೋದು ನಮ್ಮಲ್ಲಿ. ಆಮೆನ್, ಹಲ್ಲೆಲೂಯಾ. ಗಾಡಿ ಇಕ್ಕಿದ್ರೆ ಕೂಡ ಜಗಳ ಮಾಡ್ಬೇಡ. ಇಟ್ಸ್ ಓಕೆ ಬ್ರದರ್, ಓಕೆ ಸರ್, ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ ಆಂಟಿ, ಪರವಾಗಿಲ್ಲ ಸರ್, ಪರವಾಗಿಲ್ಲ ಬಿಡಿ ಅಂತ ಹೇಳು, ತಂದು ರಿಪೇರಿ ಮಾಡಿಸ್ಕೊ. ಇಲ್ಲ ನೀನೇ ಬಿಟ್ಟು ಉಲ್ಟಾ ಜಗಳ ಆಡ್ಬೇಡ ಪ್ಲೀಸ್. ಒಂದೊಂದು ಡೀಟೇಲ್ ಆಗಿ ಮಾತಾಡ್ತಾ ಇದ್ದಾರೆ ದೇವ್ರ ನಿನ್ನ ಹತ್ರ, ಶೂಟ್ ಆಗಿ ಮಾತಾಡ್ತಾ ಇದ್ದಾರೆ ಪರಿಶುದ್ಧಾತ್ಮನು. ವಾರ ಎಲ್ಲ ಜಗಳ ಕೇಳಿದ್ದೀನಿ ನಾನು, ಹೊರಗಡೆನೂ ಕೇಳಿದ್ದೀನಿ, ನಮ್ಮ ರಿಲೇಷನ್ ಅಲ್ಲಿ ಕೇಳಿದ್ದೀನಿ, ಈ ಊರಲ್ಲಿ ಕೇಳಿದ್ದೀನಿ. ಜಗಳ ಸೈತಾನ್ದು, ಜಗಳ ಶರೀರದ್ದು, ಆತ್ಮದಲ್ಲ. ನೆಕ್ಸ್ಟ್ ವಾಕ್ಯ ಜ್ಞಾನೋಕ್ತಿಗಳು 15-18 ನೋಡಿ. ಜ್ಞಾನೋಕ್ತಿಗಳು Proverbs 15:18. ಕೋಪಿಷ್ಠನು ಏನನ್ನೇ ಎಬ್ಬಿಸ್ತಾನೆ. ಯಾಜ್ಯ ಅಂದ್ರೆ ಏನು? ಯಾಜ್ಯ ಅಂದ್ರೆ ಏನು? ಯಾಜ್ಯ ಅಂದ್ರೆ ಏನೇ? ಫೈಟಿಂಗ್ ಅಂದ್ರೆ ಏನು? ಜಗಳ. ಯಾರು ಎಬ್ಬಿಸೋದು ಜಗಳ? ಯಾರಿಂದ ಜಗಳ ಬರೋದು? ಕೋಪ ಯಾರಿಗಿರ್ತದೋ, ಕೋಪ ಯಾವ ಸ್ತ್ರೀಗಿರ್ತದೋ, ಕೋಪ ಯಾವ ಬ್ರದರ್ಗಿರ್ತದೋ, ಕೋಪ ಯಾವ ಪಾಸ್ಟ್ರಿಗಿರ್ತದೋ, ಕೋಪ ಯಾವ ಮನೆಯವ್ರಿಗಿರ್ತದೋ, ಅವ್ರ ಅನ್ಯ ಜನರು, ದೇವ ಜನರು, ದೇವ್ರು ನಂಬಿದವರು, ನಮ್ದೇ ಇರೋರು, ಪಕ್ಕ ಜಗಳ ಬರ್ತದೆ. ಜಗಳಕ್ಕೆ ಕಾರಣ ಏನು? ಕೋಪ. ಕೋಪ ಇರೋರು ಜಗಳ ಮಾಡ್ತಾರೆ, ಕೋಪ ಇಲ್ಲಿರೋರು ಮಾಡೋದೇ ಇಲ್ಲ. ಇಲ್ಲಂದ್ರೆ ಸಡನ್ಲಿ ಅವ್ರ ಕೋಪ ಅಟ್ಯಾಕ್ ಆಗ್ತದೆ, ಮಾಡ್ತಾರೆ. ಅದು ನಾವೇ ಫಸ್ಟೇ ಸೆಟ್ಟಿಂಗ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕು. ದೇವ್ರ ವಾಕ್ಯ ಸಮೇತ ಕೊಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಈ ಮಾತುಗಳು ನಂದಲ್ಲ, ನಾನು ಮೈಕು ಮಾತುಗಳು ದೇವ್ರದ್ದು. ಈ ಮೈಕ್ ಸೈಡಿಗೆ ಇಟ್ಬಿಟ್ರೆ ಮೈಕ್ ಮಾತಾಡ್ತಾ ಇದ್ದೆ, ಇವಾಗ ಮಾತಾಡ್ತಾ ಇದ್ದೆ ನೋಡಿ, ಇಲ್ಲ ಮಾತಾಡ್ತಾ ಇಲ್ಲ, ಮೈಕ್ ವರ್ಕ್ ಆಗ್ತಾ ಇಲ್ಲ, ಯಾಕಂದ್ರೆ ಕೇಳಿಸ್ತಾ ಇದೆ ಮೈಕು. ಈಗ ನಾನು ಅಷ್ಟೇ, ನನ್ನ ಕಾರ್ಯ ಮೈಕು, ಮಾತುಗಳು ದೇವರು. ಕೇಳಿ, ಚೆನ್ನಾಗಿ ಕೇಳಿ. ಆಮೇಲೆ ಏನಿದೆ ವಾಕ್ಯ? ಕೋಪಿಸ್ನು ಜಗಳನ ಮಾಡ್ತಾನೆ. ನಿನ್ನಲ್ಲಿ ಕೋಪ ಇದೆ ಅಂದ್ರೆ ನಿನ್ ಮಾತಲ್ಲಿ ಜಗಳ ಮಾಡ್ತೈತೆ. ಗಂಡಿನ ಕೋಪ ಇದ್ರೆ ಮನೆಯಲ್ಲಿ ಜಗಳ, ಮಕ್ಕಳಿಗೆ, ತಾಯಿಗೆ, ತಂದೆಗೆ, ಹೆಂಡತಿಗೆ ಎಲ್ಲಾರ್ಗೂ ಬರ್ತೈತೆ. ಕುಡಿಯೋರಿದ್ರೆ ಫಸ್ಟ್ ಬರ್ತೈತೆ, ಕುಡಿಯೋರಿಗೆ ಪಕ್ಕಾ ಕೋಪ ಬರ್ತೈತೆ. ಕುಡಿಯೋರ್ಗೂ ಬರ್ತೈತೆ, ಓದಿರೋರ್ಗೂ ಬರ್ತೈತೆ, ಓದ್ದೇ ಇರೋರ್ಗೂ ಬರ್ತೈತೆ, ಎಜುಕೇಟೆಡ್ಗೂ ಬರ್ತೈತೆ, ಅನ್ಎಜುಕೇಟೆಡ್ಗೂ ಬರ್ತೈತೆ. ಇಲ್ಲಿ ಎಜುಕೇಶನ್ ಬಡವರು, ಶ್ರೀಮಂತರು, ಕರಿಯರು, ಬಿಳಿಯರು, ಇಂಥ ಸ್ತ್ರೀರು, ಪುರುಷರು ವ್ಯತ್ಯಾಸ ಇಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಜಗಳ ಅನ್ನೋದಕ್ಕೆ ಎಜುಕೇಶನ್ ಓದ್ದಿರೋನು, ಓದ್ದೇ ಇರೋನು ನೋ, ಯಾರಲ್ಲಿ ಬೇಕಾದ್ರೂ ಮಾಡ್ಬೋದು. ನೀನು ಅವಕಾಶ ಕೊಟ್ಟು, ನೀನ್ ಚಾನ್ಸ್ ಕೊಟ್ರೆ ಮಾತ್ರ ಜಗಳ, ಇಲ್ಲಂದ್ರೆ ಇಲ್ಲ. ನಿನ್ನ ಹತ್ರ ಇದೆ ಅದು, ಜಗಳ ಆಗ್ಬೇಕು ಆಗ್ಬಾರ್ದು ಅನ್ನೋದು ನಿನ್ನ ಹತ್ರ ಡಿಸೈಡ್ ಇದೆ. ನಾನು ಅವಾಗ ಹೇಳ್ಕೊಟ್ಟಲ್ಲ, ಜಗಳ ಮಾಡಬಾರ್ದಂತ ನೀನು ಇಲ್ಲಿ ಹೋಗ್ತೀಯ, ಪರೀಕ್ಷೆ ಮಾಡ್ತಾನೆ ದೇವರೇ, ನಿನ್ಗೆ ಅವನ್ನ ಜಗಳ ಮಾಡೋದು ನಿನ್ನ ಹತ್ರ ಕಳಿಸ್ತಾನೆ. ನೀ ಶಾಂತವಾಗಿದ್ರೆ ಗೆಲ್ತೀಯ, ಇಲ್ಲಂದ್ರೆ ನೀ ಶತ್ರು ಗೆಲ್ತಾನೆ, ನೀನ್ ಅಲ್ಲಿ ಫೇಲ್ಯೂರ್ ಆಗ್ತೀಯ. ಕೋಪ ಮಾಡ್ಕೊಂಬಾರ್ದಂತ ಡಿಸೈಡ್ ಮಾಡ್ಕೊಂಡು ಕೋಪ ಬರೋ ತರ ಮಾಡ್ತಾನೆ ದೇವರೇ, ತಂದು ನಿನ್ ಮುಂದೆ ಇಟ್ಟು ನಿನ್ನನ್ನು ಪರೀಕ್ಷೆ ಮಾಡ್ತಾನೆ. ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ, ಜಗಳ ಮಾಡ್ಬಿಟ್ರೆ, ಹೊಡೆದು ಬಿಟ್ರೆ ಫೇಲ್ಯೂರ್ ಆಗುತ್ತೆ.
ಇಷ್ಟೇ ಇರೋ ಸೀಕ್ರೆಟ್ ಇದರಲ್ಲಿ. ಈಸಿ ಮೆಥಡ್. ಬೈಬಲ್ ತರ ಇನ್ಯಾವ ಗ್ರಂಥ, ದೇವ್ರ ತರ, ಪರಿಶುದ್ಧಾತ್ಮ ತರ ಬೇರೆ ಯಾರು ಹೇಳೋದಕ್ಕೆ ಯಾವ ಗ್ರಂಥ ಇರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ನೆಕ್ಸ್ಟ್ ವಾಕ್ಯ ಓದಿ. 16, 16, 27 ಓದಮ್ಮ. ಹಾ, ಜೋರಾಗಿ ಓದಮ್ಮ. ಇನ್ನೊಂದ್ಸಲ ನೀನೇ ಓದಮ್ಮ. ಹಾ, ಏನ್ ಹೇಳ್ತಾ ಇದ್ದೀವಿ ವಾಕ್ಯ? ಜಗಳ ಇಪ್ಪದು ಯಾರು? ಯಾರು? ತುಂಟ ಅಂದ್ರೆ ಏನ್ ಪದ? ಚೆನ್ನಾಗಿ ಹೇಳಿ. ಇಂಗ್ಲಿಷ್ ಅಲ್ಲಿ ಏನಂತಾರೆ? ತುಂಟನ್ನ. ನಿಮ್ಗೆ ಈ ತುಂಟ ಅಂದ್ರೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಕೇಳ್ತಾ ಇದ್ದೀನಿ. ಆಮೇಲೆ ಏನಂತಾರೆ ತುಂಟನ? ಅದು ಕಾನ್ಸಿಸ್. Hallelujah. Hallelujah. Praise the Lord. Not your dear sister. ಅದನ್ನು ಬರ್ತದೆ. ತುಂಟ ಅಂದ್ರೆ ಏನು ಗೊತ್ತಾ? ಜಗಳ ಇಪ್ಪ ಬುದ್ಧಿಯ ಹೊರತ ಪಕ್ಕ ಆಯ್ತು. ಅಟ್ಲೀಸ್ಟ್ ಸಿಸ್ಟರ್ ವರ್ಡ್ಸ್ ಅక్కడ. Hallelujah. Amen. వర్షన్ డిఫరెంట్ ఉంటుంది. KJY NIV డిఫరెన్స్ ఉంటుంది. న్యూ కింగ్ జేమ్స్ వర్షన్కి. ಪ್ರೈಸ್ ದ ಲಾರ್ಡ್. ಆಮೇನ್. ತುಂಟು ಕೆಲಸ ಏನಂದ್ರೆ ಎಲ್ಲಿ ಜಗಳ ಆಯ್ತಲ್ಲ, ಕುಡಿದ್ಬಿಟ್ಟು ಹೋಗಿ ಹೇಳೋಣ, ಕುಡಿದಿರೋ ಕೂಡ ಜಗಳ ಆಗ್ತಾರೆ. ಅದು ಜಗಳ ಬರೋದಕ್ಕೆ ಇದು ಅಂತ. ನೆಕ್ಸ್ಟ್ ಆಮೇನ್. 26:20 26 20 ಓದಿ. ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿ ಕೋರನು ಇಲ್ಲದಿದ್ದರೆ ಜಗಳ ಶಮನ ಆಗಲ್ಲ. ಏನರ್ಥ ಆಯ್ತು? ಜನಕ್ಕೆ ಅರ್ಥ ಆಯ್ತು? ಸೌದೆ ಕಟ್ಟಿಗೆ ಕೇಳಿದ್ದೀರಾ? ಅದು ಖಾಲಿ ಆದ್ರೆ ಬೆಂಕಿ ನಿಲ್ಲೋದು. ಕಟ್ಟಿಗೆ ಆಗ್ತಾ ಇದ್ರೆ ಬೆಂಕಿ ಏನಾಗುತ್ತೆ? ಉರಿತಾನೇ ಇರ್ತೈತೆ. ಈ ಚಾಡಿ ಹೇಳೋನು ಇರ್ತಾನಲ್ಲ, ಸ್ಟಿಚಿಂಗ್ ಮಾಡೋದು. ಆಮೇಲೆ ಏನಂತಾರೆ ಅದನ್ನ ಆಡು ಭಾಷೆಯಲ್ಲಿ? ಟಕ್ಕಿ ಬಿಕ್ಕಿ ಕೆಲಸ ಮಾಡೋದು. ಏನ್ ಕೆಲಸ? ದೂರುಗಳು ಹೇಳೋದು. ಇಲ್ಲಿರೋದು ಅಲ್ಲಿ ಹೇಳೋದು, ಅಲ್ಲಿರೋದು ಇಲ್ಲಿ ಹೇಳೋದು. ಇವನಲ್ಲೇ ಜಗಳ ಬರೋದು, ಇವನೇ ಜಗಳ ತಂದಿಟ್ಟು ಅಂತ ಬುದ್ಧಿ ನಿನ್ನ ಹತ್ರ ಇದೆಯಾ? ಬಿಟ್ಟು ಹಂಗೆ ಯಾರು ನಿನ್ಗೆ ಬಂದು ಹೇಳ್ತಾರೆ ಟೆಕ್ಕಿ ಬಿಕ್ಕಿ ಕೆಲಸ ಕೇಳಬೇಡ, ರೆಡಿ ಹೇಳ್ಕೊಡ್ತಾರೆ. ಹಂಗೆ ಹೇಳ್ತಾರೆ, ಹಂಗಿಲ್ಲ ನಿನ್ನಲ್ಲೇ ಬರ್ತೈತೆ, ಅವಕಾಶ ಕೊಡಬೇಡ. ಅದರಿಂದನೇ ಜಗಳ ಬರೋದು. ಆಮೇನ್. ಹಲ್ಲೆಲೂಯಾ. ಆ ಚಿಕ್ಕ ಮಕ್ಕಳಲ್ಲಿ ಕೂಡ ಆ ಸ್ಪಿರಿಟ್ ಕೆಲಸ ಮಾಡ್ತೈತೆ. ಹೇಳ್ತಾರೆ ಇವ್ನು ಬಂದಪ್ಪ ಜಗಳ ಪಕ್ಕ ಆಗ್ಬಿಟ್ಟು ಇವತ್ತು ಹೇಳಿರ್ತೀನಿ ನೋಡ್ಕೊಳ್ಳಿ ಅಂತಾರೆ. ಅವ್ರು ಬಂದ ಇವನು ಪಕ್ಕ ಜಗಳ ಆಗ್ತೈತೆ. ರಕ್ಷಿಸ್ತೀನಿ ನಗ್ತೀರಾ? ಬಂದ ಇವನು ಪಕ್ಕ ಜಗಳ ಆಗ್ತೈತೆ. ಇವತ್ತು ನಮ್ಮ ಮನೇಲಿ ಜಗಳ ಆಗ್ತೈತೆ, ಇವತ್ತು ನಮ್ಮ ಊರಲ್ಲಿ ಜಗಳ ಆಗುತ್ತೆ. ನಾನು ಅವಾಗ ಹೇಳಿದೆ, ಯಾರನ್ನು ನೋಟೇಟ್ ಮಾಡಿ ಹೇಳ್ತಾ ಇಲ್ಲ. ಆಮೇಲೆ ಈ ಮೆಸೇಜ್ ನಾನು ಇವಾಗ ಹೇಳ್ತಾ ಇಲ್ಲ. ಇಷ್ಟು ವಾಕ್ಯಗಳು ಇವಾಗ ತಕ್ಷಣ ಹೇಳೋಕ್ಕಾಗಲ್ಲ. ಕುತ್ಕೊಂಡು ಪ್ರೇಯರ್ ಮಾಡಿ ತಗೊಂಡ್ಬಂದಿರೋದು. ಕುತ್ಕೊಂಡು ಪ್ರೇ ಮಾಡಿ ಅರ್ಧ ಗಂಟೆ ದೇವ್ರ ಹತ್ರ ಮಾತಾಡಿ, ಪ್ರೇ ಮಾಡಿ, ಹಾಡಾಡಿ, ಆರಾಧನೆ ಮಾಡಿ, ದೇವ್ರೇ ಮಾತಾಡು ಅಂತೇಳಿ ತಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಹಲ್ಲೆಲೂಯಾ. ತಕೊಂಡು ನಿಮ್ಮ ಹತ್ರ ಹೆಂಗಿದೆ ಬುಕ್ ನೋಡಕ? ಹಲ್ಲೆಲೂಯಾ. ಆಮೇಲೆ ಬೈಬಲಲ್ಲಿ ಇರೋದನ್ನ ಎತ್ಕೊಂಡು ಅಲ್ಲಿ ಬರ್ಕೊಂಡು ಬಂದಿದ್ದೀನಿ. ಕೇಳು. ಹಲ್ಲೆಲೂಯಾ. ಯಾರನ್ನ ನೋಡೋಕೆ ನಿನ್ನ ನೋಡೋ ಇಲ್ಲಿ ವಾಕ್ಯ ಹೇಳ್ತಾ ಇಲ್ಲ. ಕೇಳ್ಬಿಟ್ಟು ಎತ್ಕೊಂಡ್ಬಂದಿನ. ಆಮೇಲೆ ನೀನು ಇಲ್ಲಿಗೆ ಬಂದಿದ್ದೀಯ. ಯಾರ್ಯಾರು ಬರ್ತೀರಿ ನನಗೆ ಗೊತ್ತಾ? ಇವತ್ತು ಯಾರ್ಯಾರು ಬರ್ತೀರ ಅಂತ ಗೊತ್ತಾ? ನನಗೆ ಗೊತ್ತಿತ್ತಾ? ಹೊಸಬ್ರು ಬಂದಿದ್ದೀರ, ಹಳ್ಳಬ್ರು ಬಂದಿದ್ದೀರ, ಬಿಟ್ಟು ಬರೋರು ಬಂದಿದ್ದೀರ, ರೆಗ್ಯುಲರ್ ಆಗಿ ಬರೋರು ಬಂದಿದ್ದೀರ. ಆಮೇಲೆ ಕರೆಕ್ಟಾ ಇಲ್ವಾ? ರೆಗ್ಯುಲರ್ ಆಗಿ ಬರ್ತೀನಿ ಅನ್ನೋರು ಕಡಿಮೆನೇ ಇಲ್ಲಿರೋದು. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಬಂದಿಲ್ಲ. ದೇವರು ಕ್ಲೀನಾಗಿ ಹೇಳ್ತಾರೆ, ಜಗಳ ಮಾಡಬೇಡ. ಜಗಳ ಸೌದೆ ಇಲ್ಲಂದ್ರೆ, ಕಟ್ಟಿಗೆ ಇಲ್ಲಂದ್ರೆ ಬೆಂಕಿ ಆಗ್ತದೆ. ಅದೇ ಥರನೇ ಈ ಸ್ಟಿಚಿಂಗ್ ಕೆಲಸ ಮಾಡೋರು ಇಲ್ಲ ಅಂದರೆ ಜಗಳ ನಿಲ್ಲೇ ನಿಲ್ತದೆ. ಹಲ್ಲೆಲೂಯಾ. ಅಲ್ಲಿ ಇರ್ತಾರೆ, ಸಮಾಧಾನ ಮಾಡದೆ ಕೂಡ ತಿರ್ಗಾ ಜಗಳ ಮಾಡ್ಬಿಡ್ತಾರೆ, ತಿರ್ಗಾ ಸ್ಟಾರ್ಟ್ ಮಾಡ್ಬಿಡ್ತಾರೆ, ತಿರ್ಗಾ ಹೇಳ್ಕೊಟ್ಬಿಡ್ತಾರೆ. ಹೋಗಿ ಹೊಡಿ, ಹೋಗು ಹೊಡಿ, ಹೋಗು. ನೀನು ಹೊಡೆದ್ರೇ ಗಂಡಸು, ಹೊಡಿಬೇಕು. ನೀನೇನು ಗಂಡಸು? ನೀನು ಎಂತೋಳು ಹಂಗೆ ಬಿಟ್ಬಿಟ್ಟು ಬಂದಿದ್ಯಾ? ಈ ಹುಡುಗನೇ ನಾನು ಕೇಳ್ದ ಒಂದ್ಸಾರಿ. ಸ್ಕೂಲ್ಗೆ ಹೋಗ್ತಾ ಇದ್ದ, LKG UKG ನರ್ಸರಿನ 1ನೇ ಕ್ಲಾಸ್ ಗೊತ್ತಿಲ್ಲ, UKG. ಅವ್ರು ಹಂಗೆ ಹೇಳಿದ್ರೆ ನಾನು ಹಂಗೆ ಬಿಟ್ಬಿಡ್ಬೇಕಪ್ಪ ಅವ್ರನ್ನ? ತಲೆ ಹೊಡೆದಾಕ್ಬಿಟ್ಟು ಬಾ ಅಂದೆ. ಇಲ್ಲ, ಆಗಲ್ಲ. ಆಮೇಲೆ ನಿಜವಾಗಿ ಹೇಳ್ತಾ ಇದ್ದೀನಿ,
ಅದು ಅವಾಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವನಲ್ಲಿ ಬಿಟ್ಟರೆ. ಆಮೇಲೆ ಚಿಕ್ಕ ಮಕ್ಕಳು ಕೂಡ ಹಂಗಿರ್ತಾರೆ. ಅದು ಚಿಕ್ಕ ವಯಸ್ಸಿಂದ ನಾವು ತಾಯಿಯಲ್ಲಿ ಹೊಟ್ಟೆಯಲ್ಲಿ ಇದ್ದಾಗಿಂದ ಅದು ಬೆಳೀತೈತೆ ನಮ್ಮ ಒಳಗಡೆ ಜಗಳ ಅನ್ನೋದು. ಸೆಂಟ್ರಲ್ ಕೂಡ ಬರ್ತೈತೆ, ನಡುವೆ ಕೂಡ ಬರ್ತೈತೆ. ಆಮೇಲೆ ಅಲ್ಲೆಲೂಯಾ. ಅದು ಹುಟ್ಟಿದಾಗ ಸ್ವಭಾವ, ಅದು ಜಗಳ ಅನ್ನೋದು ಜನ್ಮ ಸ್ವಭಾವ ಅಂತಾರೆ. ಹೇಳಿ, ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಜಗಳ ಮಾಡೋದು, ಬೈಯೋದು, ಕಚಡ ಮಾತು, ಅದು ಜನ್ಮ ಸ್ವಭಾವ ಅಂತಾರೆ. ಜನ್ಮರಭ್ಯ ಪಾಪ ತೆಲುಗುలో. ಆಮೇಲೆ ಅಲ್ಲೆಲೂಯಾ. ಇದು ನಾವು ಚಿಕ್ಕ ವಯಸ್ಸಿಂದ ಅದು ಮೆಲ್ಲಿಗೆ ಮಾಡ್ತೀರಾ? ಸರಿಯಾಗಿ ವಾಕ್ಯ ಕೇಳು. ಜಗಳ ಆಗಿದೆ ಅಂದ್ರೆ ನಾನು ಬಂದು ನಿನ್ನ ಜಗಳ ಆಡ್ತೀನಿ, ಸರಿಯಾಗಿ ಕೇಳು. ఆమె సరిగంటే దాకా జగన్ చేసుకుని ఉండేది లేదంటే డైలీ అమ్మ దగ్గర అప్ప దగ్గర జగన్ మాడతావు. స్పిరిట్ ఆఫ్ గాడ్. హల్లెలూయా. నెక్స్ట్ వాక్యం ఉంది 26 21 రావర్స్ ఓదుద్రా. 26 21 21 ಊರಿಗೆ ಕಟ್ಟಿಗೆ ವ್ಯಾಜ್ಯದ ಕಿಚ್ಚ ತಗ್ಗಿಸುವುದಕ್ಕೆ ಜಗಳ ಗಂಟಿಗ. ಆಮೆನ್. ಹೆಸರೇನು? ಜಗಳ ಗಂಟಿಗಳು. ಜಗಳ ಗಂಟಿಗನು ಜಗಳ ಯಾರು ಇರ್ತೈತೆ ಅವರೇ ಜಗಳ ಮಾಡಕ್ಕಾಗೋದು. ಕೆಲವರು ಹೆಸರು ತಕೊಂಡಿರ್ತಾರೆ, ನಿನಗೆ ಬೇಡ. ನಾವು ಅಂದ್ಕೊಂಡ್ರಿ ಜಗಳ ಮಾಡೋರು ಮಾತ್ರ. ನಮ್ಮಲ್ಲಿ ಕೂಡ ಜಗಳಗಳು ಇರ್ತೈತೆ. ಪ್ಲೀಸ್ ದಯಮಾಡಿ. ಆಮೆನ್. ಹಲ್ಲೆಲೂಯಾ. ಸರಿ ಅಂದ್ಬಿಡು, ಸ್ತೋತ್ರ ಹೇಳ್ಬಿಡು, ಆಮೆನ್ ಅಂದ್ಬಿಡು, ಹಲ್ಲೆಲೂಯಾ ಅಂದ್ಬಿಡು, ಬಿಟ್ಬಿಡು. ಮೊನ್ನೆ ನಮ್ಮ ಒಂದು ಸಿಸ್ಟರ್ ಬಂದ್ರು, ಈ ತರ ನಡೀತೈತೆ. ಸಿಸ್ಟರ್ ಫಸ್ಟ್ ಹೋಗ್ಬಿಟ್ಟು ಅವ್ರ ಮನೇಲಿ ಸಾರಿ ಕೇಳಿ. ಫಸ್ಟ್ ಹೋಗ್ಬಿಟ್ಟು ಅವ್ರ ಮನೇಲಿ ಸಾರಿ, ನಮ್ಮ ಚರ್ಚ್ ಸಿಸ್ಟರ್ಗೆ ಹೇಳ್ಕೊಟ್ಟೆ. ಫಸ್ಟ್ ಹೋಗ್ಬಿಟ್ಟು ಅವ್ರ ಮನೇಲಿ ಸಾರಿ ಕೇಳಿ. ನೀನು ಕೇಳಿದ್ರೇನೆ ದೇವ್ರ ಮಗಳು. ತಪ್ಪಾಯ್ತು, ನಿಮ್ಮ ಮನೇಲಿ ನಾವು ಹೊಡೆದಾಕಿದ್ರಿ, ನಾವು ಕಳಿಸಿಲ್ಲ, ಬೈ ಮಿಸ್ಟೇಕ್ ನಮ್ಗೆ ಗೊತ್ತಿದ್ದೀರ ಬಂದಿದೆ. ಫಸ್ಟ್ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಸಾರಿ ಹೇಳ್ಬಿಟ್ಟು ಬಾ. ದೇವರಿಗೆ ಸ್ತೋತ್ರ. ದೇವರು ಕೇಳಿದ ಮಾತು. ಆಮೆನ್. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ 33 33. ಜಗಳ ಮಾಡುವುದಿಲ್ಲ, ಕೂಗಾಡುವುದಿಲ್ಲ, ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದೂ ಇಲ್ಲ. ಹಲ್ಲೆಲೂಯಾ. ಕರೆಕ್ಟಾ? 30 ಮತ್ತೆ 33 ಓದಮ್ಮ. ಜ್ಞಾನೋಕ್ತಿಗಳು 33. ನಾನು ಜ್ಞಾನವನ್ನು ಪಡೆದುಕೊಂಡಿಲ್ಲ, ಪರಿಶುದ್ಧನ ವಿಷಯವಾದ ತಿಳುವಳಿಕೆಯನ್ನು ಹೊಂದಿಲ್ಲ, ಆಕಾಶಕ್ಕೆ ಏರಿ ಇಳಿದವನಾರು. 33 ಅಲ್ಲಮ್ಮ, ಜ್ಞಾನೋಕ್ತಿಗಳು 33. ಪ್ರೈಸ್ ದ ಲಾರ್ಡ್. ಮಿಸ್ಟೇಕ್ ಇದೆ, ನಾನು ನೋಡ್ತೀನಿ. ಈಗ 12 19 ಓದ್ರಲ್ಲ, ಅದು ಕೂಡ ನೋಡಿ. ಯಾರ ಬಗ್ಗೆ ಈ ವಾಕ್ಯ ಹೇಳಿದ್ರೆ 12 ಮತ್ತಾಯ 12 19 ಯಾರ ಬಗ್ಗೆ ಈ ವಾಕ್ಯ ಗೊತ್ತಾ? ಯಾರ ಬಗ್ಗೆ ಹೇಳಿರೋದು ಗೊತ್ತಾ? ಯೇಸು ಕ್ರಿಸ್ತನ ಬಗ್ಗೆ. ಆಲ್ರೆಡಿ ನಾನು ನಿಮ್ಗೆ ಈ ವಾಕ್ಯ ಕೊಟ್ಟಿದ್ದೀನಿ. ಎಲ್ಲಿ ಬರ್ತಿದೆ ಗೊತ್ತಾ? ಅದು ಯಾವ ಗ್ರಂಥದಲ್ಲಿ ಬಂದಿದೆ ಅಂತ ಕೊಟ್ಟಿದ್ದೀನಿ ನಿಮಗೆ. ಈ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಿದೆ ಯೇಸು ಕ್ರಿಸ್ತನ ವಿಷಯವಾಗಿ. ಹೇಳಿ, ಪೆನ್ನು ಪೆನ್ಸಿಲು ಇಟ್ಕೊಂಡು ಬೈಬಲಲ್ಲೋ ಬುಕ್ಕಲ್ಲೋ ಬರ್ಕೊಬೇಕು. ಆಮೆನ್. ಎಲ್ಲಿ ಬರ್ತಿದೆ? ಏಷಯ 42 1 2 3. ಏಷಯ 42 1ರಿಂದ 3 ಬರ್ದಿದೆ. ಯೇಸು ಕ್ರಿಸ್ತನ ಬಗ್ಗೆ ಬರ್ದಿರೋದು. ಇನ್ನೂ ಹುಟ್ಟೇ ಇಲ್ಲ. ಏನಂತ ಬರ್ದಿದೆ? ಈತನು ಜಗಳ ಆಡಲ್ಲ, ಫೈಟಿಂಗ್ ಮಾಡಲ್ಲ ಯೇಸು ಸ್ವಾಮಿ. ಯಾರ ಹತ್ರ ಕಿತ್ಲಾಡಿಲ್ಲ. ಈಗ ಅದೇ ಯೇಸು ಸ್ವಾಮಿ ಜಗಳ ಮಾಡಿಲ್ಲ ಅನ್ನೋದು ವಾಕ್ಯ ನಿಮ್ಗೆ ಗೊತ್ತಾಗ. ಈತನು ಯಾರ ಹತ್ರ 33.5 ವರ್ಷ ಇದ್ದ, ಸ್ವಲ್ಪ ಕಮ್ಮಿ 34 ವರ್ಷ ಇದ್ದ ಭೂಮಿ ಮೇಲೆ. ಎಷ್ಟು ವರ್ಷ? ಜಗಳ ಮಾಡೋರೆಲ್ಲ ಬಂದ್ರೆ ಯೇಸು ಸ್ವಾಮಿ ಹತ್ರ ಒಬ್ಬರ ಹತ್ರ ಜಗಳ ಆಡಿಲ್ಲ. ಅವ್ರು ಮಾತ್ರ ಮಾಡ್ಕೊಂಡು ಸೈಲೆಂಟ್ ಆಗಿ ಹೋಗ್ಬಿಟ್ರು. ಮಾತಲ್ಲಿ ಬಂದ್ರು, ಹೊಡಿಯೋಕ್ಕೂ ಬಂದ್ರು ಯೇಸು ಸ್ವಾಮಿ ಮೇಲೆ. ಬಿದ್ದುವಾಗಿ ಮಾತಾಡಿದ್ರು. ಎತ್ತಿ ಹೊಡಿಬೇಕು ಯೇಸು ಸ್ವಾಮಿ, ತಿವಿಬೇಕು, ಗುದ್ದಬೇಕು, ಏನನ್ನ ಕಲ್ಲು ಎತ್ತಿ ಆಗ್ಬೇಕು, ಹಂಗ ಮಾಡಿದ್ರು. ಯೇಸು ಸ್ವಾಮಿ ಮಾಡಿಲ್ಲ. ಯೇಸು ಸ್ವಾಮಿ ನಿನ್ನಲ್ಲಿದ್ರೆ, ಯೇಸು ಸ್ವಾಮಿ ಆತ್ಮ ನಿನ್ನಲ್ಲಿದ್ರೆ, ಯೇಸುವಿನ ರಕ್ತ ನೀನು ನಿಜವಾಗ್ಲೂ ಕುಡಿತಾ ಇದ್ರೆ, ಯೇಸುಗಾಗಿ ಜೀವಿಸ್ತೀನಂತ ಬ್ಯಾಪ್ಟಿಸಮ್ ಟ್ಯಾಂಕ್ ಅಲ್ಲಿ ಕೈ ಎತ್ತಿ ಹೇಳಿದ್ಯಾ, ಜೀವಿಸು, ಜಗಳ ಮಾಡಿಲ್ಲ. ಹಲ್ಲೆಲೂಯಾ. ಆಮೆನ್. ನಮ್ಮೇಲೆ ಕೂಡ ಜಗಳಕ್ಕೆ ಬರ್ತಾರೆ. ನಾನು ಮಾಡಲ್ಲ, ಮಾಡುದು ಬರ್ತಾ ಇದೆ, ಅವಾಗ ಬರ್ತಾ ಇರ್ತದೆ ಜಗಳ. ನೋ. ಆಮೆನ್. ನಾನು ಕೆಲವು ನೋಡಿದ್ದೀರಾ, ಜಗಳ ನಡೀತಾ ಇದ್ರೆ ಏನ್ ಮಾಡ್ತೀನಿ ಹೋಗಿ ಹೇಳಿ, ಆರಿಸಿರ್ತೀನಿ. ಬಿಡಿ ಹೋಗಿ, ಆ ಕಡೆ ಹೋಗಿ, ಈ ಕಡೆ ಹೋಗಿ, ಪ್ಲೀಸ್.
ಇನ್ನು ಬೈಬೇಡ ಸಾಕು. ಆಮೇಲೆ ಬಿಟ್ಬಿಡ್ತಾರೆ ಅವ್ರು ಹಂಗೆ ಹೇಳಿದ ತಕ್ಷಣ ಕೂಡ. ಜಗಳ ಆಡಿಸೋ ಆತ್ಮ ಒಂದು, ಜಗಳ ನಡೆಸೋ ಆತ್ಮ ಒಂದು. ಆಮೇಲೆ ನಿನ್ನ ಹತ್ರ ಜಗಳ ಆರಿಸುವ ಆತ್ಮ ಇದ್ರೆ ನೀನ್ ಜಗಳ ಮಾಡಲ್ಲ. ಆಮೇಲೆ ಹೇಳ್ತಾರೆ 1000 ಜನ 1000 ಹೇಳ್ತಾರೆ, ಅಕ್ಕಪಕ್ಕದವ್ರು ಹೇಳ್ತಾರೆ, ಮನೆಯಲ್ಲಿ ಹೆಂಡತಿ ಹೇಳ್ತಾಳೆ, ಗಂಡ ಹೇಳ್ತಾನೆ, ಮಕ್ಕಳು ಹೇಳ್ತಾರೆ, ಕೇಳ್ಬೇಡ. ಏನ್ ಮಾಡಬೇಡ. ಯಾಕೊಬ್ಬನಿಗೆ 12 ಮಕ್ಕಳು, ಅವ್ರಿಗೆ ಒಬ್ಬಳೇ ಒಬ್ಳು ಮಗಳು, ಹೆಸರು ದೀನಾ. ಜಗಳ ಮಾಡಿದ್ರು ಅವರು. ಏನೋ ಸ್ವಲ್ಪ ರೇಪ್ ಕೇಸ್ ಆಯಿತು, ಅದು ಒಂದು ಇದಾಗೋಯ್ತು, ಅದೇನೋ ಮಾಡ್ಬಿಟ್ಟ ಅವನು ಅನ್ಯ ಮನಸ್ಸನ್ನು. ನೀವು ಹೋಗಿ ನೈಸಾಗಿ ಹೋಗಿ ಆಯ್ತು ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿನಿ ಅಂತ ಜಗಳ ಮಾಡ್ಕೊಂಡ್ರು. ಯಾಕೊಬ್ಬ ಏನಂತ ಗೊತ್ತಾ, ನಿಮ್ಮಿಂದ ನಮ್ಗೆ ಮುಂದ್ಗಡೆ ಮಾನನೇ ಇಲ್ಲ, ಮಾನನೇ ಇಲ್ಲ. ನೀವು ನಮ್ಮ ಮಾನನ ಹರಾಜಾಗ್ಬಿಟ್ರಿ ನೀವು. ಅವ್ರು ಎಷ್ಟು ದೊಡ್ಡ ಜನ ಅಂತ ಬಂದು ನೋಡ್ಬಿಟ್ರೆ ನಾವು ಇಷ್ಟು ಜನ, ಬರೀ 63 ಜನ ಇದ್ದೀರಿ, 70 ಜನ. ಅವ್ರು ಬಂದು ನನ್ನ ನೋಡ್ದಾಗ್ಬಿಟ್ರೆ, ನನ್ನನ್ನು ನಿಮ್ಮನ್ನ ಸಾಯಿಸ್ಬಿಟ್ರೆ, ಅವ್ರ ಮುಂದ್ಗಡೆ ನಾವು ಟೆಂಟ್ ಹಾಕೊಂಡಿದ್ದೀರಿ. ನೀವು ನನ್ನ ಮಾನನ ಕಳೆದ್ಬಿಟ್ಟಿದ್ದೀವಿ. ನಮ್ಮ ದೇವ್ರನ್ನ ಬೈಕೊಂತ ನೀವು ಜಗಳ ಆಡಿದ್ರೆ, ಇದೇನಾ ಅವ್ರ ಪಾಸ್ಟ್ ಹೇಳೋದು, ಇದೇನಾ ಅವ್ರ ಬೈಬಲ್ ಹೇಳೋದು, ಇದೇನಾ ಅವ್ರ ಧರ್ಮ ಹೇಳೋದು? ಹೇಳ್ತಾ ಇದೀಯ ನೋಡಿ ನೋಡಿ. ನಿಮ್ಮಲ್ಲಿ ಕೆಲವರು ಅಂತವ್ರು ಕೂತಿದ್ರೆ ಜಗಳ ಆಡೋರು. ಸಾರಿ, ಕ್ಷಮಿಸ್ಬಿಡು, ಗಾಡಿ ರಿಪೇರಿ ಮಾಡು, ಬಿಟ್ಬಿಡು, ಕೇಳ್ಬೇಡ, ಒಂದಡಿ ಹಾಕು, ಬಿಟ್ಬಿಡು, ಒಂದಡಿಯಲ್ಲಿ ಏನೂ ಆಗಲ್ಲ, ಬಿಟ್ಬಿಡು, ಜಗಳ ಬೇಡ. ಪಕ್ಕದ ಮನೆಯವರು ಕೂಡ ಜಗಳಕ್ಕೆ ಬಂದ್ರು, ಬ್ರದರ್ ನೋಡಿದ್ರು, ಸ್ಟ್ರೆಸ್ ನೋಡಿದ್ರು, ಹೆಂಗ್ ಹ್ಯಾಂಡಲ್ ಮಾಡಿದೆ ಕೇಳಿ. ಜಸ್ಟ್ ಮಾತಲ್ಲಿ ಮಾಡ್ಕೋಗಿ ಬಂದಿಲ್ಲ, ಕೇಸ್ ಹಾಕೋಗಿ ಬಂದಿಲ್ಲ, ಕಲಿಸಂದಿಲ್ಲ ಪೊಲೀಸರನ್ನ, ನಿಧಾನವಾಗಿ ಮಾತು. ಟೇಪ್ ಇಟ್ಕೊಂಡು ನಾವೇ 1 ಇಂಚು ಬಿಟ್ಟಿದ್ದೀರಿ ಅಂತ ಹೇಳಿದೆ, ಕಾಂಪೌಂಡ್ ಕಟ್ಕೊಡ್ತೀರಿ ಅಂತ ಹೇಳಿದೆ, ಕಟ್ತಾ ಇರೋದು ಚರ್ಚ್ ಅಂತ ಹೇಳಿದೆ. ನಿಮ್ಮ ನಂಬರ್ ಹುಡುಗಿದ್ರೆ ಸಿಗ್ಲಿಲ್ಲ, ಇಲ್ಲಿ ಇರೋರು ಕೊಟ್ಟಿಲ್ಲ ನಿಮ್ಮ ನಂಬರ್ನ. ಇಷ್ಟೇ ಒಂದು ಮಾತು ಹೇಳಿಲ್ಲ, ಸಾರಿ ಅಂತ ಬಂತು ಅವ್ರ ಬಾಯಿನ ಮಾತು. ಇವತ್ತು ಕೂಡ ಅವ್ರ ಹೃದಯದಲ್ಲಿ ಪಶ್ಚಾತ್ತಾಪ ಹಂಗೆ ಇದೆ, ಅವ್ರ ತಲೆ ಮೇಲೆ ಥರ ಮಾತಾಡೋದಂದ್ರೆ. ಹಲ್ಲೆಲೂಯಾ. ನೆಕ್ಸ್ಟ್ ವಾಕ್ಯ ಓದಿ. 13 ರೋಮನ್ಸ್ 13:13 12-19 ಏನ್ ಹೇಳಿದ್ದು? ಜೀಸಸ್ ಫೈಟಿಂಗ್ ಮಾಡಿಲ್ಲ ಭೂಮಿ ಮೇಲೆ, ನಿಂತರ ಮನುಷ್ಯ ಆಗಿದ್ದಾಗ. ಜಗಳ ಆಡ್ಲಿಲ್ಲ, ನೀನು ಆಡ್ಬೇಡ. ಜಗಳ ಸಮಯನ ಕಳಿಬೇಡ, ಸಮಯನ ಜಗಳ ಆಡ್ಕೊಂಡು ಸಮಯನ ಕಳಿಬೇಡ ಅಂತ ಬರ್ತಿದ್ದೀವಿ, ನೋಡ್ಕೊಳ್ಳಿ. ಎಲ್ಲಾನು ಸಾಕಮ್ಮ. ಜಗಳ ಆಡ್ಕೊಂಡು ಟೈಮ್ ಪಾಸ್ ಮಾಡಬೇಡ, ಜಗಳ ಆಡ್ಕೊಂಡು ಪ್ರೇ ಮಾಡಬೇಡ, ಜಗಳ ಆಡ್ಕೊಂಡು ನಿದ್ರೆ ಮಾಡ್ಬೇಡ, ಜಗಳ ಆಡ್ಕೊಂಡು ಊಟ ತಿನ್ಬೇಡ, ಜಗಳ ಆಡ್ಕೊಂಡೆ ಮನೆಯಲ್ಲಿ ಊರಿಗೆ ತಿರುಗಬೇಡ. ಹೋಗಿ ಹೊಡೆದಾಕ್ಬಿಟ್ಟು ಬಂದ್ಬಿಡ್ತೀನಿ, ಹೋಗ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ಹೋಗಿ ಎತ್ತಿ ತಿವಿದ್ಬಿಟ್ಟು ಬಂದ್ಬಿಡ್ತೀನಿ, ಇದು 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 ಹೋಗಿ ಬೈದ್ಬಿಡ್ತೀನಿ. ಇದು ಇದು ನಮ್ಮ ಬಾಯಲ್ಲಿ ಬರೋದು. ತಪ್ಪಮ್ಮ, ಅರ್ಥ ಆಗ್ತಾ ಇದೆಯಮ್ಮ? ಅರ್ಥ ಆಗ್ತಾ ಇದೆ ಸಿಸ್ಟರ್? ಅರ್ಥ ಆಗ್ತಾ ಇದೆ ಬ್ರದರ್? ಹೋಗಿ ಹೊಡೆದಾಕ್ಬಿಟ್ಟು ಬಂದ್ಬಿಡ್ತೀನಿ, ಬೈದ್ಬಿಟ್ಟು ಬಂದ್ಬಿಡ್ತೀನಿ. ಎಷ್ಟೊತ್ತು ಅವರು ಬರ್ತಾರೆ. ಇವಾಗ ಯಾರು ಕಡಿಮೆ ಇದ್ದಾರೆ? ಎಲ್ಲರಿಗೂ ಮಿನಿಸ್ಟರ್ ಗೊತ್ತು, ಎಲ್ಲರಿಗೂ ಪೊಲೀಸ್ ಗೊತ್ತು, ಎಲ್ಲರ ಹತ್ರ ದುಡ್ಡಿದೆ. ಅವ್ರೊಂದ್ಸಾರಿ ನೀನೊಂದ್ಸಾರಿ ಆತ್ಮ ಸಹಿತಾನ ಹುಷಾರ್. ಜಗಳ ಆಡೋದ್ರಲ್ಲಿ ಕಾಲ ಕಳಿಬೇಡಿ ಅಂತ ಈ ವಾಕ್ಯ ಅಷ್ಟೇ ಅರ್ಥ. ಜಗಳ ಆಡ್ಕೊಂಡು ಕಾಲ ಕಳಿಬೇಡಿ. నీ జాగలా నువ్వు ఉండాలా, లేదంటే నా జాగలా నువ్వు రావాలా. నిద్ర కొడతాను సరే, నిద్రపోకూడదు చర్చిలా, ತೂಂಗಕೂಡದು ಚರ್ಚಿಲೆ. ಅಲ್ಲೆಲ್ಲೂಯ್ಯ. ವಾಕ್ಯಕ್ಕೆ ವಸನ ಕೇಕ್ ಕೂಡ ನೋಡಿ ಸೈತಾನ ಬಂದಿದ್ದು. 1 ಕೊರಿಂಥ 1:11 ಏನ್ ಹೇಳ್ತದೆ? ಓದಿ ಬೇಗ. ಏನಿದೆ ಕೊರಿಂಥ ಸಭೆಯಲ್ಲಿ? ಏನಿದೆ ಜೀಸಸ್ ಮಿನಿಸ್ಟ್ರಿಯಲ್ಲಿ? ಜಗಳಿಗಳಿದೆ. ಚರ್ಚ್ ಜಗಳ ಆಡ್ತಾ ಇದ್ದಾರಂತೆ. ಬಿಲಿವರ್ ಪಾಸ್ಟರ್ ಜಗಳ ಆಡ್ತಾ ಇದ್ದಾರಂತೆ. ಕೊರಿಂಥ ಚರ್ಚಲ್ಲಿ ಜಗಳ ಇದೆ. ಪತ್ರಿಕೆ ಬರೆಯುವಾಗ ಹೇಳ್ತಾ ಇದ್ದಾನೆ, ಪೌಲನಿಗೆ ಗೊತ್ತಾಯ್ತು ಚರ್ಚಲ್ಲಿರೋರು ಕೊರಿಂಥ ಚರ್ಚರು ಕಿತ್ಲಾಡ್ತಾರೆ. ಕಿತ್ಲಾಡ್ಬೋದ? ಕಿತ್ಲಾಡಬಾರ್ದು. ನೋ ಫೈಟಿಂಗ್. ಕ್ರೈಸ್ಟ್ ಪೀಪಲ್, ದೇವ್ರ ಮಕ್ಕಳು ಕಿತ್ಲಾಡಬಾರ್ದು. ಕಿತ್ಲಾಟ ಇಲ್ಲ. ವಾಕ್ಯ ಓದಿ ಅನ್ನೋದು ನಾನು ಅದಕ್ಕೆ ಹೋಗ್ಲು ಬೈಬಲ್ ಓದಿ ಪ್ರೇ ಮಾಡಿ ಅಂತ ಹೇಳೋರು. ವಾಕ್ಯ ಗೊತ್ತಿಲ್ಲ ಅಂದ್ರೆ ನಾವು ತಪ್ಪು ಮಾಡ್ತೀವಿ.
ಇಲ್ಲ ಕೇಳ್ಬಿಟ್ಟು ಮರ್ತೋದ್ರೇನೋ ತಪ್ಪು ಮಾಡ್ತೀವಿ. ನಾನು ನೋಡಿದ್ದೀನಿ, ಹೆಂಗಸರು ಕೂಡ ಭಯ ಬರ್ತಾರೆ ಅವ್ರ ಜೊತೆಲಿ. ಹೆಂಗಸರಿಗೆ ಗಂಡಸರಿಗಿಂತ ಹೆಂಗಸರೇ ಜಾಸ್ತಿ ಜೋರಾಗಿ ಮಾತಾಡೋದು. ಗಂಡಸರು ಬರೋವರೆಗೂ ಆಡ್ತಾ ಇರ್ತಾರೆ, ಹೆಂಗಸರು ಬಂದ್ರೆ ಓಡ್ಬಿಡ್ತಾರೆ. ಹೆಂಗಸನ್ನು ಬಿಡಬೇಡಿ, ಗಂಡಸನ್ನು ಬಿಡಬೇಡಿ, ನೀವು ಹೋಗಿ ಮನೆ ಒಳಗಡೆ ಅಂತೇಳಿ ಫಸ್ಟು. ಏನೋ ನೀವು ಬರೋಷ್ಟು ಆಡ್ತಾ ಇರ್ತಾರೆ, ನಿಮ್ಮ ಮನೇಲಿರೋ ಆಡ್ತಾ ಇರ್ತಾರೆ, ಹೋಗಿ ಮನೆ ಒಳಗಡೆ ನಿಮ್ಮ ಮನೆಯನ್ನ ಫಸ್ಟು. ಅವ್ರು ಬೈಕೊಂಡು ಏನನ್ನ ಅನ್ಕೊಂಡಿತ್ತು, ಇವ್ರೇನು ಇವ್ರಿಗೆ ಶಕ್ತಿ ಇಲ್ಲ, ಇವ್ರಿಗೆ ಪವರ್ ಇಲ್ಲ, ಇವ್ರಿಗೆ ಇದಿಲ್ಲ, ಇವ್ರಿಗೆ ತಾಕತ್ತಿಲ್ಲ, ಏನಂತಾರೆ ತಾಕತ್ತು, ಇವ್ರಿಗೆ ಷರತ್ತಿಲ್ಲ, ಭಯ ಪಟ್ಬಿಟ್ಟು ಅನ್ಲಿ ಬಿಡು, ಅನ್ಲಿ ಏನಾಗುತ್ತೆ ನಿನ್ಗಂದ್ರೆ ಬಿಡು, ಪರವಾಗಿಲ್ಲ. ಹಂಗ್ ಮಾಡಕ್ ಹೋದ್ರೆ ನೀನ್ ಪಾಪಿ ಹಾಕಿ, ಹಂಗ್ ಮಾಡಕ್ ಹೋದ್ರೆ ಪರಲೋಕ ತಪ್ಪಿ ಹೋಗ್ತೀಯ. ಕ್ಲೀನಾ? ಕೊರಿಯಂತ ಸಭೆಯಲ್ಲಿ ಏನಿದೆ? ಬೈತಾ ಇದ್ದಾನೆ ಪೌಲ. ನೋಡಿ ಇವತ್ತು ನಮ್ಮನ್ನು ಬೈತಾ ಇದ್ದಾನೆ ದೇವ್ರು ಈ ವಾಕ್ಯದ ಮೂಲಕ. ಹಲ್ಲೆಲೂಯಾ. ನಾನಷ್ಟೇ, ನಮ್ಮ ಮನೆಯವ್ರ ಹತ್ರನೂ ಅಷ್ಟೇ, ಹೊರಗಡೆನೂ ಅಷ್ಟೇ, ಬಂಧುಗಳ ಹತ್ರ ಅಷ್ಟೇ. ನೋ ಫೈಟಿಂಗ್. ಜಗಳ ಇಲ್ಲ, ಸಾರಿ. ಜಗಳ ನಾನು ಓಡಿಸಿ ನನ್ನ ಮೈಂಡಲ್ಲಿ ಇಲ್ಲ, ಅದಾಗೋಯ್ತು. ನಾನು ಏಸು ನಮ್ದಿದ್ದ ಮುಂಚೆನೇ ಜಗಳ ಇಲ್ಲ, ಅದಕ್ಕಿಂತ ಮುಂಚೆ ಇತ್ತು, ಈಗ ಮಾಡಲ್ಲ. ಪಕ್ಕದ ಓನರ್ ಹತ್ರ ಜಗಳ ಆಡಿದ್ದೀನಿ, ಹಳೆ ಓನರ್ ಹತ್ರ. ಹಳೆ ಓನರ್ ಇರೋವಾಗ ಈ ಸೈಟ್ ಓನರ್, ಹಳೆ ಓನರ್, ಈಗ ಹೇಳಿದ್ದು ಫಸ್ಟ್ ಓನರ್, ಹಳೆ ಓನರ್ ಹತ್ರ ನಾನು ಜಗಳ ಆಡಿದ್ದೀನಿ, ಸಖತ್ತಾಗಿ ಆಡಿದ್ದೀನಿ. ಅವಾಗ ನಾನು ಯೇಸು ಸ್ವಾಮಿನ ನಂಬಲಿಲ್ಲ. ಇದು ಡಿಫ್ರೆನ್ಸ್ ನೋಡಿ. ಈ ಓನರ್ ಹತ್ರ ನಂಬಿದ್ದೀನಿ, ಇದು ಡಿಫ್ರೆನ್ಸ್ ನೋಡಿ. ಸುತ್ತಮುತ್ತಲು ಬಂದಿದೆ, ಜಗಳಗಳು ಬಂದಿದೆ, ಮೊದಲೆಲ್ಲ ಬಂದಿದೆ, ಆಡಿದ್ದೀನಿ, ಕಿತ್ಲಾಡಿದ್ದೀನಿ. ಈ ಕಡೆ ಎರಡನೇ ಮನೆಯವರೆಗೂ ನಮ್ಗೆ ಆಗ್ತಾ ಇಲ್ಲ ಯಾವಾಗ್ಲೂ. ಈ ಮನೆ ಬಿಟ್ಟು ಇನ್ನೊಂದು ಮನೆ ಇದಾರಲ್ಲ, ಆ ಮನೆಯವ್ರು ನಮ್ಗೆ ಯಾವಾಗ್ಲೂ ಆಗ್ತಾ ಇಲ್ಲ. ದೇವ್ರಿಗೆ ಬಂದ್ಮೇಲೆ ಕೂಲ್ ಆಗ್ತದೆ. ಹೆಂಗಾಯ್ತು? ಹೆಂಗ್ ಸೈಲೆಂಟ್ ಆಯ್ತು? ಅವರು ದೇವ್ರು ನಂಬ್ಕೊಂಡ್ರಿ, ನಾವು ನಂಬ್ಕೊಂಡ್ರಿ. ನೋಡಿ ಅವ್ರು ನೋಡ್ಕೊಳ್ಳಿ, ಅವರು ದೇವ್ರು ನಂಬಿಲ್ಲ, ನಾವು ನಂಬಿಲ್ಲ. ಡೈಲಿ ಕಿತ್ಲಾಡ್ತಾ ಇದ್ರಿ, 6:30 ಆದ್ರೆ ಕಿತ್ಲಾಡ್ತಾ ಇದ್ರಿ. ಈಗ ಅವರು ನಂಬಿದ್ರೆ, ನಾವು ನಂಬಿದ್ರಿ, ಇಬ್ಬರಲ್ಲಿ ಜಗಳ ಇಲ್ಲ, ಇಬ್ರು ಚೆನ್ನಾಗಿ ಮಾತಾಡ್ತೀರಿ. ನೋಡಿ ನೋಡಿ ನೋಡಿ, ಸರಿಯಾಗಿ ನೋಡಿ. ನೀನು ಅಕ್ಕ ತಂಗಿ ಹತ್ರ ಜಗಳ ಮಾಡ್ತೀಯ, ನೋಡು ನೋಡು. ನಿನ್ನ ಅಣ್ಣ ತಮ್ಮ ಹತ್ರ, ಹೆಂಡತಿ ಗಂಡ ಹತ್ರ ಜಗಳ ಮಾಡ್ತೀಯ, ನೋಡು ನೋಡು ಸರಿಯಾಗಿ. ಇನ್ನೊಂದು ವಾಕ್ಯ 3:3 ಏನ್ ಹೇಳ್ತದೆ? 1 ಕೊರಿಂಥ 3:3. ಇನ್ನು ಶರೀರ ದೀನ ಸ್ವಭಾವ, ಆಮೇಲೆ ಏನಿದೆ 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 ಕೊರಿಯಂತ ಸಭೆಯಲ್ಲಿ ಇನ್ನು ಜಗಳಕ್ಕೆ ಕಾರಣ ಏನು? ಬೇಗ ಹುಡುಕಿ ಹೇಳಿ, ಬೇಗ ನೀವೇ. ಐಸ ಕೇಳುವ ವಾಕ್ಯ ಅಲ್ಲ, ಎಕ್ಸ್ಟ್ರಾ ಪಾಯಿಂಟ್, ಅದೇ ಸ್ಪೆಷಲ್ ವರ್ಡ್ಸ್. ಅಂದ್ರೆ ಜಗಳಾಡೋದೇನು? ಆತ್ಮ ಅಲ್ಲ, ಪರಿಶುದ್ಧಾತ್ಮ ಅಲ್ಲ, ಶರೀರ. ನೀನು ಜಗಳ ಆಡೋದು ಶರೀರ. ನಿನ್ನಲ್ಲಿ ಕೋಪ ಬರ್ತೈತ, ನೀನೇ ನನಗೆ ಹೇಳಕ್ ಅನ್ನೋದು, ಅದು ಜಗಳಾನೆ. ನನ್ನ ಇಷ್ಟ ಅದು ಜಗಳಾನೆ. ಏನಂತೆ ಜಗಳ ಮಾಡೋದು? ನೀನೇನ ಜಗಳ ಮಾಡೋ ಬ್ರದರ್ ಸಿಸ್ಟರ್, ನೀನು ಇನ್ನೂ ಶರೀರದಲ್ಲಿ ಜೀವಿಸ್ತಾ ಇದೆಯಾ, ಆತ್ಮದಲ್ಲಿ ಜೀವಿಸ್ತಾ ಇಲ್ಲ. ಮೊದಲಿದ್ದು ಶರೀರ, ಈಗಲೂ ಶರೀರದಲ್ಲೇ ಇದೆ. ಶರೀರ ಮಾತುಗಳು, ಕೆಟ್ಟ ಮಾತುಗಳು, ಕೋಪ ಮಾತುಗಳು, ಹೊಡೆಯೋದು, ಬೈಯೋದು, ಹೊಡೆದಾಗ್ಬಿಡ್ತೀನಿ ಅನ್ನೋದು, ತಲೆ ಹೊಡೆದಾಗ್ಬಿಡ್ತೀನಿ ಅನ್ನೋದು, ನನ್ನ ಮುಂದೆ ನಿಂತ್ಕೋಬೇಡ, ಹೋಗ್ಬಿಡು, ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನನ್ನ ತಲೆ ಕೆಟ್ಟರೆ ಸರಿ ಇಲ್ಲ. ಪ್ಲೀಸ್, ಇದು ಕೋಪ, ಶರೀರ. ಪ್ಲೀಸ್ ನನ್ನ ಮಾತು ಕೇಳಿ, ಸುಮ್ಮನೆ ಓಡಿಸ್ಕೋ, ನಿನ್ ಪರಲೋಕ ಇದೆ. ದೇವ್ರೇ ಕಳಿಸ್ತಾನೆ, ಕೈಲಾಗ್ತೀಯಾ? ಸೈತಾನ ಅಲ್ಲ ಕಳಿಸೋದು, ದೇವ್ರು. ನಿನ್ ಪರೀಕ್ಷೆ ಮಾಡಕ್ ಕಳಿಸೋದು ದೇವ್ರು. ನಾನು ವಾಕ್ಯ ಕೊಡ್ತೀನಿ, ನೀನು ಸಪ್ರೇಟ್ ತಿಂದಲ್ಪ, ಇಲ್ಲಿ ಟೈಮ್ ಇಲ್ಲ. ಗಲಾಟೆ 5:20 ಅದೇ ಜಗಳ ಆಡೋದು. ಹೋಗಮ್ಮ. ಶರೀರ ಭಾವ ದೀನ ಕರ್ಮಗಳು ಯಾವ್ಯಾವ ಅಂದ್ರೆ? 1 ಜಾರತ್ವ, 2 3 4 5 6 7 8. ಏಳನೇದೇನು? ಒಟ್ಟು ಅಲ್ಲ 13 ಇದೆ. ಏಳನೇದೇನು? ಎಲ್ಲಾರು ಹೇಳಿ ಬಾಯ್ತಿರೋದು ಜಗಳ. ಶರೀರ ಭಾವ ದೀನ ಕರ್ಮಗಳು. ಪರಿಶುದ್ಧ ಆತ್ಮನಿಗೆ ಆಪೋಸಿಟ್, ದೇವರಿಗೆ ಆಪೋಸಿಟ್, ಪರಲೋಕಕ್ಕೆ ಆಪೋಸಿಟ್. ಶಾಬಾ ರಾಬಾ ಅಂತ ಪ್ರೇ ಮಾಡ್ತೀಯಾ, ಅಲ್ಲಿ ಹೋಗ್ಬಿಟ್ಟು ಆ ಕೆಟ್ಟ ಮಾತು ಬೈದು ಜಗಳ ಮಾಡ್ತೀಯಾ. ಏನ್ ಸಿಸ್ಟರ್, ಇಂಗ್ಲಿಷಲ್ಲಿ ಇಲ್ಲ ನನ್ನ ವಾಕ್ಯ, ಇಂಗ್ಲಿಷಲ್ಲಿ ಇಲ್ಲ, ಹೇಳು. ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಬ್ರದರ್? ನನಗೆ ಬೇಜಾರಾಗುತ್ತೆ, ಅಳು ಬರ್ತಾ ಇದೆ. ಯಾವ ಸಭೆಯಲ್ಲಿ ವಾಕ್ಯ ಕೇಳ್ತಾ ಇದ್ದೀರ ನೀವು? ಪರಿಶುದ್ಧಾತ್ಮ ಸಭೆ ಇಲ್ಲ, ಶರೀರ ಇರೋ ಸಭೆ ಇಲ್ಲ. ಹಾಗಾದ್ರೆ ಇನ್ಮೇಲೆ ಮಾಡಬೇಡ. ಅನ್ಯ ಭಾಷೆ ಪ್ರೇಮ. ನನ್ನ ಏನ್ ಕೇಳ್ತಾರೋ ಗೊತ್ತಾ? ಕೆಲವರು
ಅವ್ರು ಅನ್ಯ ಭಾಷೆಗೆ ಪ್ರೇ ಮಾಡ್ತಾರೆ, ಹೆಂಗ ಜಗಳ ಆಡ್ತಾರೆ ಅವರು ಅಂತ ಕೇಳ್ತಾರೆ ನನ್ನನ್ನು. ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ. ಅದಿರಲಿ, ಕ್ರಿಶ್ಚಿಯನ್ ಕೇಳಿದ್ದು ನನ್ನ ಅನ್ಯ ಭಾಷೆಯಲ್ಲಿ ಅವ್ರು ಪ್ರೇ ಮಾಡ್ತಾರೆ, ಜಗಳ ಆಡ್ತಾರೆ, ಕೋಪ ಮಾಡ್ಕೊಂತಾರೆ, ಹೊಡಿತಾರೆ, ಕೆಟ್ಟಿ ತಿಂತಾರೆ. ಏನ್ ಬ್ರದರ್ ಅದು? ನನಗೆ ಸ್ವಲ್ಪ ಅರ್ಥ ಆಗಿಲ್ಲ, ಹೇಳಿ ಅಂತ ನನ್ನನ್ನು ಕೇಳ್ತಾರೆ. ಬೇರೆ ಸಭೆಯವ್ರದ್ದು ನಮ್ಮ ಸಭೆಯವ್ರದ್ದು ಎಲ್ಲ ಕೇಳ್ತಾರೆ. ಇನ್ನು ಹೊರಗಡೆ ಇರೋರು ನಾನು ಕೇಳ್ತಾರೆ, ಹೇಳಿ ನಿಮ್ಮ ಮನೆಗೆ ಹೋಗಿ, ನಿಮ್ಮ ಗಂಡಂದಿರಿಗೆ ಹೇಳಿ, ನಿಮ್ಮ ಹೆಂಡತಿರಿಗೆ ಹೇಳಿ, ನಿಮ್ಮ ಮಕ್ಕಳಿಗೆ ಹೇಳಿ, ನಿಮ್ಮ ತಂದೆಗೆ ಹೇಳಿ, ನಿಮ್ಮ ತಾಯಿಗೆ ಹೇಳಿ. ಇವತ್ತು ಬಂದಿಲ್ಲ ಅಲ್ಲ ನಮ್ಮ ಸಭೆಗೆ, ಕೆಲವರು ರೆಗ್ಯುಲರ್ ಆಗಿ ಬರೋರು, ಭಾನುವಾರ ಬರೋರು, ಅವ್ರಿಗೆಲ್ಲ ವಿವರಿಸಿ ಹೋಗಿ ವಾಕ್ಯ ಪ್ಲೀಸ್. ದೇವರ ಆತ್ಮ ಹೇಳೋದು ಕೇಳಿ, ನಾನಲ್ಲ ಹೇಳ್ತಾ ಇರೋದು ನಿಮಗೆ. ನನಗೆ ಪ್ರಿಪೇರ್ ಮಾಡುವಾಗಲೇ ಈ ಮಾತು ಹೇಳಿದ್ದಾನೆ, ಅದನ್ನೇ ಹೇಳ್ಬಿಡ್ತೀನಿ ಕೇಳಿ. ನೀನು ಹೋಗಿ ಹೇಳ್ಬೇಕಂತ, ನಿನ್ನ ಮೇಲೆ ಭಾರ ಬಂತು ಹೇಳಿರ್ತೀನಿ. ಹೇಳಿಲ್ಲ ಅಂದರೆ ನಿನ್ನ ನಾಚಿಕೆ, ನಿನಗೆ ಕಡಿಮೆ ಆಗೋದು ನಿನಗೆ ಇಷ್ಟ ಇಲ್ಲ. ಎಷ್ಟು ಅವ್ರಿಗೆ ಕಡಿಮೆ ಆಗ ನೀನೇ ಕಡಿಮೆ ಆಗೋದು ಹೇಳು. ಯಾರಾದ್ರೂ ಹೇಳೋರು ಜಗಳ ಮಾಡಬೇಡ ಅಂತ ಹೇಳಿ, ಅನ್ಯ ಜನಗಳು ಕೂಡ ಹೇಳ್ಕೊಡು, ಬರಾಗಿಲ್ಲ. ಒದ್ದು ಬ್ರದರ್, ಒದ್ದಣ್ಣ, ಒದ್ದಾಕ, ಒದ್ದು ರಾಜ, ಬೇಡ ಮಗಳಿ ಜಗಳ ಆಡಬಾರ್ದು, ಬೇಡ ಬಾ ಒಳಗಡೆ ಬಾ, ಬಾಗ್ಲಾಕ, ಪರವಾಗಿಲ್ಲ ಏನೇನು ಅನ್ಕೊಂಡು ಬೈತಾದ್ರೆ ಹೆಂಗಿದ್ದಾರೆ ನೋಡಿ, ಅವ್ರಿಗೆ ನಾಚಿಕೆ ಇಲ್ಲ ಅನ್ಕೋ. ಅನ್ಲಿ ನಿನ್ನ ಆತ್ಮನ ವಂಚಿಸ್ಕೋಬೇಡ, ಅನ್ಲಿ ಬಿಡು. ನನ್ನ ಅಂದ್ರು ಹಂಗೆ ಹೇಳ್ತಾ ಇದ್ರೆ ಹಂಗೆ ಇದ್ದಾರೆ ನೋಡಿ. ಏನೋ ಮಾನ ಮರ್ಯಾದಿದ್ರೆ ಬಂದು ಜಗಳ ಆಡ್ಲಿ ಅಂತ ಹೇಳಿದ್ರು ನನಗೆ, ನಾನು ಹೋಗ್ಲಿಲ್ಲ. ನೆಕ್ಸ್ಟ್ ವಾಕ್ಯ ಯಾವುದು? 1 ತಿಮೋಥಿ 3:3 ಓದಿ ಬೇಗ. ಪಾಸ್ಟ್ ಹೆಂಗಿರ್ಬೇಕಂತೆ ಇದು ಹೇಳ್ತಾ ಇರೋದು. ಪಾಸ್ಟರ್ ಅಮ್ಮಗೆ, ಯಾರಿಗಿದು ವಾಕ್ಯ? ಪಾಸ್ಟರ್ ಅಮ್ಮಗೆ ಹೇಳ್ತಾ ಇದ್ದಾರೆ. ಕುಡಿದು ಆಗಿರಬಾರ್ದು. ಅಷ್ಟೇ ಆಯ್ತು ಸಿಸ್ಟರ್, ವಾಕ್ಯ ಸಿಕ್ತು. ಸೇವೆ ಮಾಡೋರು ಹೆಂಗಿರ್ಬೇಕು? ಕುಡಿಬಾರ್ದು. ನಾವು ಮನುಷ್ಯರು, ನಮ್ಗೆ ಏನಿಲ್ಲ ಹಂಗೆಲ್ಲ ಅನ್ಬಾರ್ದು. ಪಾಸ್ಟ್ರು ಕುಡಿಬಾರ್ದು ಅಂದ್ರೆ ಕುಡಿಬಾರ್ದು. ನಾನು ಕೂಡ ಯೇಸು ನಮ್ದಿದ್ ಮುಂಚೆ ಕುಡಿತಾ ಇದ್ದೆ. ಬ್ರಿಗೇಡ್ ಕ್ಲಬ್ಗಳಲ್ಲಿ ಕೋರ್ಮಂಗಲ ಕ್ಲಬ್ಗಳಲ್ಲಿ, ನಮ್ಮ ಏರಿಯಾದಲ್ಲಿ ರಾಮತಿ ನಗರ, ಬಾನ್ಸೋಡಿ ಪಾರ್ಕ್ಗಳಲ್ಲಿ ನಾನು ಕೂಡ ಕುಡಿದಿದ್ದೀನಿ. ಈಗ ಕುಡಿತಾ ಇಲ್ಲ. ಯಾಕೆ ಹೇಳು? ವಾಕ್ಯ. ಎಷ್ಟೊತ್ತು ನಿಮ್ಗೆ ಗೊತ್ತಿಲ್ಲದ ಕುಡಿದ್ಬಿಟ್ಟು, ನಮ್ಮ ಹೆಂಡತಿ ಗೊತ್ತಿದ್ದೀರಾ ಕುಡಿದ್ಬಿಟ್ಟು ಬಂದಿಲ್ಲ ವಾಕ್ಯ ಹೇಳೋದು. ಎಷ್ಟು ಪಾಸ್ಟ್ಗಳು ಇವತ್ತು ಹೇಳ್ತಾ ಇಲ್ಲ. ಕುಡಿದಿರೋ ಪಾಸ್ಟ್ಗಳು ಕೂಡ ಇದ್ದಾರೆ, ಕುಡಿಯೋ ಪಾಸ್ಟ್ಗಳು ಕೂಡ ಇದ್ದಾರೆ. ಎರಡು ಹೇಳ್ತಾ ಇದ್ದಾರೆ, ತಪ್ಪು ತಿಳ್ಕೊಂಬೇಡಿ. ಯೂಟ್ಯೂಬ್ ಅಲ್ಲಿ ಕೇಳೋರಿಗೆ ಪ್ಲೀಸ್, ಬ್ರದರ್ ಸಿಸ್ಟರ್, ನಿನ್ನೇನಾದ್ರು ಚುಚ್ಚಬೇಕು ಆಟ ಮಾಡ್ಬೇಕಂತ ಹೇಳಿಲ್ಲ. ನಿನ್ನ ಹತ್ರ ಪರಿಶುದ್ಧಾತ್ಮ ಹೇಳ್ತಾ ಇದ್ದಾನೆ, ಕೇಳು. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಅಮ್ಮ ಕುಡಿಬಾರ್ದು. ನನಗೆ ಒಬ್ರು ಫೋನ್ ಮಾಡಿದ್ರು, ಅವ್ರು ನನಗೆ ಅಡ್ಡ ಸಿಕ್ಕಿದ್ರು. ಅಣ್ಣ, ಕೆಲವರು ಅಣ್ಣ ಅಂತಾರೆ, ಕೆಲವರು ಪಾಸ್ಟ್ ಅಂತಾರೆ, ಕೆಲವರು ಬ್ರದರ್ ಅಂತ ನನ್ನ ಹೇಳ್ತಾ ಇದ್ದೀನಿ ಕೇಳಿ. ಅಣ್ಣ, ಅವ್ರು ಅಡ್ಡ ಸಿಕ್ಕಿದ್ರಣ್ಣ, ಅವ್ರು ಡಿಕ್ಕಿ ತೆಗೆದ್ರು. ಏನಿರ್ತಕ್ಕ ಅವರು ಇದರಲ್ಲಿ ಬಾಟ್ಲಿಗಳಿತ್ತಣ್ಣ, ಬೀರ್ ಬಾಟ್ಲಿಗಳು. ನನಗೆ ಹೇಳಿ, ಫಾಸ್ಟು ಜೋಬಲ್ಲಿ ಅನ್ಸ್ ಪ್ಯಾಕೆಟ್ ಇತ್ತು. ಬೇಜಾರಾಗೋದು. ಫಾಸ್ಟ್ ಜೋಬಲ್ಲಿ ಅನ್ಸು. ನಾನು ಎನಿ ಟೈಮ್ ನೋಡಿದಾಗ ಅವ್ರ ಜೋಬಲ್ಲಿ ಅನ್ಸಿದ್ರು. ಸಿಗರೇಟ್ ಜಗಳ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಅಂಥವೆಲ್ಲ ಮಾಡಿದ್ರೆ ಜಗಳ ಮಾಡ್ತಾರೆ. ಫಾಸ್ಟ್ ಜೋಬಲ್ಲಿ ಅನ್ಸು, ಹಾಸ್ಪಿಟಲಲ್ಲಿ ಸಿಗರೇಟು, ಚರ್ಚ್ ಕಟ್ಟಿರೋ ಕೈಯಲ್ಲಿ ಸಿಗರೇಟು. ನಾನು ತೋರಿಸ್ತೀನಿ ಬನ್ನಿ, ಡೀಟೇಲ್ಸ್ ಸಮೇತ ಕೊಡ್ತೀನಿ ಬನ್ನಿ, ಯಾರಿಗೆ ಹೇಳ್ಬೇಡಿ ಅಂತ. ಅವ್ರು ಚರ್ಚು ತೋರಿಸ್ತೀನಿ, ಅವ್ರು ಸಿಗರೇಟ್ ಕುಡಿಯೋದು ತೋರಿಸ್ತೀನಿ ಬನ್ನಿ ನಿಜವಾಗ್ಲೂ ನನ್ನ ಜೊತೆಲಿ ಬನ್ನಿ. ಆದರೆ ನೀವು ಯಾರು ಹೇಳ್ಬಾರ್ದು, ಜಗಳ ಮಾಡ್ತಾರೆ, ಹಂಗೆ ಹೇಳ್ಬಾರ್ದು. ನನ್ನ ಬೋಧನೆ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದರೆ ತೋರಿಸ್ತೀನಿ ಬನ್ನಿ, ಎರಡೂ ತೋರಿಸ್ತೀನಿ ಬನ್ನಿ. ಅವ್ರು ಚರ್ಚು ತೋರಿಸ್ತೀನಿ, ಅವ್ರ ಮನೆಯಿಂದ ಈಚೆ ಬರೋದು ತೋರಿಸ್ತೀನಿ, ಅವ್ರು ಮಲ್ಲಿಗೆ ತೊಳೋದು ತೋರಿಸ್ತೀನಿ, ಅವ್ರು ಸಿಗರೇಟ್ ಹಿಡಿಯೋದು ತೋರಿಸ್ತೀನಿ ಬನ್ನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೀಕ್ರೆಟ್ ಆಗಿ ತೋರಿಸ್ತೀನಿ. ಪಾಪ ಅವ್ರನ್ನ ಅವಮಾನ ಮಾಡೋದು ಬೇಡ. ನೆಕ್ಸ್ಟ್ ವಾಕ್ಯ ಏನಿದೆ? 2:23, 2 ತಿಮೋಥಿ 2:23 ಏನಿದೆ? ಓದಿ ಬೇಗ. ಏನ್ ಬರ್ತಿದೆ? ಮೂಢ. ಯಾರು ಜಗಳ ತಂದಿಗೋದು? ಜಗಳ ಮಾಡೋರು ಏನ್ ಹೆಸರು ಅವ್ರಿಗೆ? ಮೂಢನು. ಮೂಢ. ಯಾರಲ್ಲಿ ಮೂಢತನ ಇರ್ತದೆ ಅವರೇ ಜಗಳ ಮಾಡೋದು. ಸೈಲೆಂಟ್ ಆಗಿ ಮಾಡ್ತಾರೋ, ಚಿಕ್ಕದಾಗಿ ಮಾಡ್ತಾರೋ, ದೊಡ್ಡದಾಗಿ ಮಾಡ್ತಾರೋ, ಲಾರ್ಜೆಸ್ಟ್ ಆಗಿ ಮಾಡ್ತಾರೋ, ಬಿಗ್ಗೆಸ್ಟ್ ಆಗಿ ಮಾಡ್ತಾರೋ, ಮೆಲ್ಲಿಗೆ ಮಾಡ್ತಾರೋ, ಸ್ವಲ್ಪ ಮಾಡ್ತಾರೋ, ಎಲ್ಲ ಜಗಳನೇ, ಎಲ್ಲ ಪಾಯ್ಸನೇ. ನಾನು ಅಷ್ಟು ಮಾಡಿಲ್ಲ, ಅಷ್ಟು ಹೊಡಿಯಲ್ಲ, ಅಷ್ಟು ಭಯಲ್ಲ ಅನ್ಬೇಡ, ಅದು ಕೂಡ ಹೇಳ್ಬಿಡ್ತಾ ಇದ್ದಾರೆ. ದೇವರು ಕೇಳು, ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಪರಿಶುದ್ಧಾತ್ಮ ನಾನು ಕೆಳಗಡೆ ಪ್ರಿಪೇರ್ ಮಾಡಿದ್ದಕ್ಕಿಂತ ಇನ್ನೂ ಅದ್ಭುತವಾಗಿ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದಾನೆ ದೇವರು.
ಇಲ್ಲಿ ಬಳಸ್ಕೊಂತ ಇದ್ದಾರೆ. ಹಲ್ಲೆಲೂಯಾ. ಯಾರು ಜಗಳ ಮಾಡೋದು? ಮೂಗರು, ಬುದ್ಧಿ ಇಲ್ದಿರೋರು, ಮೂರ್ಖರು, ಪುಲಿಶರು. ಎಲ್ಲ ಭಾಷೆ ಹೇಳ್ತಿದ್ದೆ, ಇಂಗ್ಲಿಷ್ ಹೇಳ್ತೀನಿ ನಿಮ್ಗೆ ಅರ್ಥ ಆಗ್ಲಿ ಅಂತ. ಬುದ್ಧಿ ಇಲ್ದಿರೋರು ಜಗಳ ಆಡ್ತಾರೆ, ಬುದ್ಧಿ ಇರೋರು ಯಾರು ಆಡೋದೇ ಇಲ್ಲ. ಕ್ಲಿಯರ್ ಅಷ್ಟೇ. ನೆಕ್ಸ್ಟ್ ಇನ್ನೊಂದೇ ಒಂದು ವಾಕ್ಯ, ಗೀತಾ 3:9, ಟೈಟಸ್ 3:9. ಶಬ ರಬ ರಿಬ ರಬ ಗಬ ಲಬ ರಬ. ಆದರೆ ಬುದ್ಧಿ ಇಲ್ಲದ ವಿತರ್ಕಗಳಿಗೂ ವಂಶಾವಳಿಗೂ ಜಗಳಗಳಿಗೂ ಧರ್ಮಶಾಸ್ತ್ರದ ವಿಷಯ ಏನು ವರ್ಡ್ಸ್ ಬಂದ್ಬಿಡ್ತು. ಆ ವರ್ಡ್ಸ್ ನಮ್ಮ ಇವತ್ತಿನ ಮೆಸೇಜ್ಗೆ ಏನ್ ಬ್ರದರ್, ಏನ್ ಸಿಸ್ಟರ್ ಅಲ್ಲಿ? ಜಗಳಗಳಿಗೂ. ಕೆಲವು ವಿಷಯಗಳು, ಕೆಲವು ಕಾರ್ಯಗಳು ನಾವು ಸಭೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀನು ನಾನು ಮಾತಾಡಬಾರ್ದಂತೆ. ಏನ್ ತರ್ತೈತೆ ಅಂತದ್ದು? ನಮ್ಗೆ ಜಗಳ ತರ್ತೈತೆ. ಏನ್ ತರ್ತೈತೆ? ಹಂಗಾದ್ರೆ ನೀನು ಅಂತ ಮಾತುಗಳು ಯಾವನಿದ್ರೆ ನೀನು ನಾನು ಬೇರೆ ಸಭೆಯವರು ಪಾಸ್ಟರ್ ಎತ್ತಬಾರ್ದು. ವಂಶಾವಳಿಗಳು, ಕುತರ್ಕಗಳು, ಕೆಲವು ಬೈಬಲಲ್ಲಿ ಓಡಿಸು, ಕೆಲವು ವಿಷಯಗಳು, ಕೆಲವು ಮ್ಯಾಟ್ರು ಜಗಳನ ತಂದಿರ್ತೈತೆ. ಆಮೇಲೆ ಹಲ್ಲೆಲೂಯಾ. ಸರಿ, ಯಾರ್ಯಾರ ಮನೆ ಜಗಳ ಇದೆಯೋ ನಿಮ್ಮ ಹತ್ರ ದೇವ್ರು ಮಾತಾಡಿದ್ದಾರೆ. ಯಾರ್ಯಾರ ಒಳಗಡೆ ನಿಮ್ಮ ಜಗಳ ಇದೆಯೋ ದೇವ್ರು ಮಾತಾಡಿದರೆ ನೀನು ಅವಾಗ ಪ್ರೇ ಮಾಡು. ಏನ್ ಮಾಡ್ಬೇಕಾ? ಆತ್ಮನ ಓಡಿಸು, ಕಟ್ಟ್ಯಾಕೋ. ನಿನ್ ಫಲ ಇಲ್ದಿರಂಗ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ ಅಂತೇಳಿ. ನನ್ನನ್ನು ಬಿಟ್ಟೋಗು, ಪಾಚಗಡೆ ಅಂತೇಳಿ ಯೇಸುವಿನ ನಾಮದಲ್ಲಿ ನಿನಗೆ ಆಜ್ಞೆ ಕೊಡ್ತಾ ಇದ್ದೀನಿ ಅಂತೇಳಿ. ನಿಂತ್ಕೊಂಬೇಡ. ಮೇಲ್ಮೇಲೆಗೂ ಗೊಣಗೋದು ಜಗಳನೆ, ಗೊಣ್ಕೊಂಡು ಓಡಾಡ್ತೀಯಲ್ಲ ಅದು ಜಗಳನೆ. ನಿನ್ನಿಂದ ಮನೇಲಿ ಜಗಳ ಬರ್ತದೆ, ನೆಮ್ಮದಿ ಹೋಯ್ತು. ಹಂಗಿದ್ರೇನೆ. ಇಲ್ಲದ್ರೆ ನಮ್ಮ ಗಂಡ ಅಣಗಲ್ಲ, ಅದೆಲ್ಲ ಬಿಟ್ಟು ಬಿಡು, ಪರಲೋಕ ಹೋಗ್ತಾ ಇದ್ದೀನಿ. ನಿನ್ಗೆ ನಿನ್ ಗಂಡ ಅಣಗ್ಬೋದೇನೋ, ನಾಳೆ ತಿರ್ಗಾ ಅಣಗಿಸ್ತೀಯಾ? ನಿನ್ಗೆ ಅಂದ್ರೆ ಲೈಫಲ್ಲೇ ಮಾತಾಡ್ಬಾರ್ದು. ಹಂಗಂದ್ರೆ ಇಲ್ಲಂದ್ರೆ ಅನ್ಬೇಡ. ನಾಳೆನೋ ತಿರ್ಗಾ ಅಂತಾರೆ, ತಿರ್ಗಾ ನಾಳೆನೋ ನೀನು ಹಿಂಗ್ ಮಾಡ್ತೀಯಾ, ಕೈ ಎತ್ತೀಯಾ, ಜೋರಾಗಿ ಮಾತಾಡ್ತೀಯಾ, ನಿನಗೆ ಪರಲೋಕ ಹೋಗ್ತದೆ. ಲಾಸ್ಟ್ ಹೇಳ್ಬಿಡ್ತಾರೆ.